ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬಿಗ್ ಶೋ. ನಾನು ನಿಮ್ಮ ರೋಜಾ ಮನು ಪಾಟೀಲ್. 9:30 ಆಯ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ಆರಂಭ ಆದಾಗಿನಿಂದ ರಿಮೋಟ್ ಅನ್ನ ಪಕ್ಕಕ್ಕಿಟ್ಟು ಕಣ್ಪಿಟಿಸದೆ ಟಿವಿ ಮುಂದೆ ಎಲ್ಲರೂ ಕೂಡ ಕೂರ್ತೀವಿ. ಅದರಲ್ಲೂ ವೀಕೆಂಡ್ ಬಂತು ಅಂತ ಅಂದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ, ರೀಸನ್ಸ್ ಅನ್ನ ಏನ್ ಕೊಡ್ತಾರೆ, ಸುದೀಪ್ ಸರ್ ಯಾವ ರೀತಿಯಾಗಿ ಎಲ್ರಿಗೂ ಕೂಡ ಕಿವಿ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋದಕ್ಕೆ ಕಾತರರಾಗಿರ್ತೀವಿ. ಸೊ ಈ ವೀಕಲ್ಲಿ ಎಲಿಮಿನೇಟ್ ಆದಂತಹ ಕಂಟೆಸ್ಟೆಂಟ್ಗಳು ನಿಜಕ್ಕೂ ಶಾಕ್ ಆಗಿದೆ. ಅದರಲ್ಲೂ ಮಾತನಾಡೋರು, ಜಗಳ ಮಾಡೋರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಆದರೆ ಮಾತನಾಡುವಂಥವ್ರೆ ಮನೆಯಿಂದ ಆಚೆ ಬಂದಾಗ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನರ ಹೋಪ್ಸ್ ಹುಸಿಯಾಗಿದೆ. ಸೊ ಯಾಕಾಗಿ ಹೀಗಾಯ್ತು, ಅವ್ರನ್ನೇ ಮಾತನಾಡ್ಸೋದಕ್ಕೆ ಅವ್ರ ಜೊತೆಗೆ ಅವ್ರು ನನ್ನ ಜೊತೆಗೆ ಇವತ್ತಿದ್ದಾರೆ. ಸೊ ಮಾತನಾಡಿಸ್ತಾ ಹೋಗೋಣ. RJ ಅಮಿತ್ ಅವರು ಅದ್ಭುತವಾದಂತಹ ವಾಯ್ಸ್ ಯಾಕೆ ಆಚೆ ಬಂತು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಟು ದ ಶೋ. ನಮಸ್ಕಾರ ರೋಜಾ ಅವರೇ. ತುಂಬಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹೆಸರಿದೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಹಲವಾರು ಹಾಡುಗಳಿದೆ, ಗೊತ್ತಿದೆಯೋ ಅಲ್ವಾ ಗೊತ್ತಿಲ್ಲ. ಯಾವ ಹಾಡು ಗೊತ್ತಾ ನಿಮ್ಗೆ? ನಂಗೆ ರೋಜಾ ರೋಜಾ ಹೂವೆ ಹಾಡಿದೆ. ಹೌದು. ಎನಿವೇಸ್, ಎಸ್, ಕಂಟಿನ್ಯೂ. ನೋಡಿ, ನಾನು ಇಂಟರ್ವ್ಯೂ ಮಾಡೋಣ ಅಂತ ಬಂದೆ, ನಂಗೆ ಭಯ ಆಯ್ತು ಎಲ್ಲಿ ಇವರೇ ನನಗೆ ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಭ್ಯಾಸ ಏನ್ ಮಾಡ್ತೀರಾ ಅಲ್ವಾ, ಬಿಡೋಕ್ಕಾಗಲ್ಲ. ಬಟ್ ಅದನ್ನ ಈ ಒಂದು ಬಿಗ್ ಬಾಸ್ ಶೋಗೋಸ್ಕರ ಅದನ್ನೇ ತ್ಯಾಗ ಮಾಡಿ, ಅಂದ್ರೆ ಅದನ್ನ ರಿಸೈನ್ ಮಾಡ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ. ಹೌದು. ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಹೆವಿ ಆಗಿರುವಂತಹ ಫೀಲಿಂಗು ಸದ್ಯಕ್ಕೆ. ಆದರೆ ಹೌದು, ಆ ಕೆಲಸ ತುಂಬ ಹತ್ತಿರವಾದದ್ದು ನನಗೆ. ಚಿಕ್ಕ ವಯಸ್ಸಿಂದ ರೇಡಿಯೋ ಎಲ್ಲ ಕೇಳಿಸ್ಕೊಂಡು ಬೆಳೆದಿದ್ದು. ಅಲ್ಲೊಂದು ಕೆಲಸ ಸಿಕ್ತು, ಎಷ್ಟೋ ವರ್ಷಗಳು ಕೆಲಸ ಮಾಡ್ತಾ ಇದ್ದೆ. ಪ್ರತಿದಿನ ನನ್ನ ಲಿಸ್ನರ್ಸ್ ಜೊತೆ ಮಾತಾಡೋದು, ಮದ್ದೂರು, ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಿಂದ ಫೋನ್ ಮಾಡೋರು. ಆ ಥರದ್ದೊಂದು ಬಾಂಧವ್ಯ ಅದೆಲ್ಲ ಬಿಟ್ಕೊಟ್ಟು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಹೆವಿ ಫೀಲಿಂಗ್ ನನಗೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಐ ಹ್ಯಾವ್ ಗಿವನ್ ಅಪ್ ಎವ್ರಿಥಿಂಗ್ ಅನ್ನುವಂಥದ್ದು. ಬಟ್ ಐ ವಿಲ್ ಗಿವ್ ಮೈ ಎವ್ರಿಥಿಂಗ್ ಫಾರ್ ದಿಸ್ ಕಾರ್ಯಕ್ರಮ ಅನ್ನುವಂಥದ್ದೇ ಒಂದು ಜೋಶಲ್ಲಿ, ಒಂದು ಛಲದ ಮೂಲಕ ಒಳಗೆ ಹೋಗಿದ್ದು. ಅನ್ಫಾರ್ಚುನೇಟ್ಲಿ ಅದು ವರ್ಕೌಟ್ ಆಗಿಲ್ಲ ಫಾರ್ ಸಮ್ ರೀಸನ್. ಅಂದರೆ ನಾನು ಮಾತಾಡಿದ್ದು ಕಮ್ಮಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಆಚೆನೇ ಸಿಕ್ಕಾಪಡೆ ಮಾತಾಡ್ತೀನಿ. ನಾನು ಮಾತಾಡೋದೇ ನನ್ನ ಕೆಲಸ ಅಲ್ವ, ವೃತ್ತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾತಾಡೋದಕ್ಕೆ ನಂಗೆ ಆ ಕೆಲಸ ಸಿಕ್ಕಿದ್ದು. ಸೊ ಒಳಗೆ ನಾನು ಅಫ್ಕೋರ್ಸ್ ಮಾತಾಡಿದೆ. ಮೇ ಬಿ ನನ್ನ ಮಾತು ಅಷ್ಟು ಪ್ರಯಾರಿಟಿ ಅನಿಸಿಲ್ವೋ, ಏನು ಕಥೆನೋ ಗೊತ್ತಿಲ್ಲ. ಬಟ್ ತುಂಬ ಜನ ಆಚೆ ಬಂದಾಗ ನೀವು ಎಲ್ಲೆಲ್ಲಿ ಮಾತಾಡಿದಿರೋ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಅನಿಸ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆ ಲೈವ್ ಇದು ಬರುತ್ತಲ್ಲ, 24/7 ಆ ಲೈವ್ ಕವರೇಜ್ ಕೊಡ್ತಾರಲ್ವ, ಅದರಲ್ಲಿ ನೀವು ಮಾತಾಡೋದೆಲ್ಲ ಕೇಳಿಸಿದೆ ಅಂತ ಹೇಳ್ಬಿಟ್ಟು ಕೆಲವು ಜನ ರೆಕಾರ್ಡ್ ಎಲ್ಲ ಮಾಡಿ ಕಳಿಸಿದ್ರು. ಅಪ್ಪ ಸದ್ಯ ನೋಡಿದಾರಲ್ಲ ಜನ ಅಂತ. ಮೇ ಬಿ ಟೆಲಿಕಾಸ್ಟ್ ಆಗಿಲ್ಲ ಅದು ಟಿವಿನಲ್ಲಿ. ಹೌದು ಹೌದು. ಮೇ ಬಿ ಪ್ರಯಾರಿಟೈಸ್ ಮಾಡಬೇಕು, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ. ಆ ವಿಚಾರದಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿ ಜೂನಿಯರ್ ಆರ್ಟಿಸ್ಟ್ ಥರ ಹಿಂದೆ ಹೋಗಿದ್ದೀನಿ ಎಷ್ಟೋ ಇದರಲ್ಲಿ. ಬಟ್ ಹೌದು, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆಚೆ ಬಂದಾಗ. ಅಯ್ಯೋ, ತುಂಬ ಹೋಪ್ಸ್ ಇಟ್ಕೊಂಡು ಹೋಗಿದ್ದಲ್ಲ, ಪಟ್ಟಂತ ಹೊಡೆದೋಯ್ತಲ್ಲ ಅಂತ. ಅದು ಕೆಲವೊಂದ್ಸಲ ಈ ಥರದ್ದು ಪ್ಲಾಟ್ಫಾರ್ಮ್ಗಳು, ಈ ಥರದ್ದು ಚಾನ್ಸಸ್ ಬಂದಾಗ ಇದೇ ಎಲ್ಲ ನನ್ನ ಲೈಫಲ್ಲಿ, ಬೇರೆ ಏನೂ ಇಲ್ಲ, ಐ ವಿಲ್ ಗೋ ಆಲ್ ಔಟ್ ಅನ್ನುವಂಥ ಒಂದು ಛಲದ ಮೂಲಕ ಹೋಗ್ತೀವಿ. ವರ್ಕೌಟ್ ಆಗಲ್ಲ ಕೆಲವೊಂದ್ಸಲ, ಅದು ಹೊಡೆದಾಕ್ತು ನನ್ನ. ಆಫ್ಕೋರ್ಸ್ ಹೊಡೆದಾಕ್ತು. ನಾನು ಐ ಆಮ್ ಸ್ಲೋಲಿ ಕೋಪಿಂಗ್ ಅಪ್. ಸ್ಲೋಲಿ ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು, ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದೆ, ಸಿಕ್ಕಾಪಟ್ಟೆ ಪ್ರೀತಿ ಮಾಡುವಂತಹ ಕೆಲವು ಜನ ಫಾಲೋವರ್ಸ್, ಲಿಸ್ನರ್ಸ್ ಇದ್ದಾರೆ. ಅವರೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ, ಡೋಂಟ್ ವರಿ, ನಾವಿದ್ದೇವೆ ನಿಮ್ಮ ಜೊತೆ, ಬನ್ನಿ, ನೀವು ಏನು ತಲೆ ಕೆಡಿಸ್ಕೊಂಬಿಡಿ ಅಂತ. ಸೊ ಸದ್ಯಕ್ಕೆ ಅದೊಂದೇ ನನಗೆ ಹೋಪು, ಸ್ಟ್ರೆಂತ್ ಕೊಡ್ತಾ ಇರೋದು. ನಿಜವಾಗ್ಲೂ ಅಮಿತ್, ನೀವು ಬಿಗ್ ಬಾಸ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಮತ್ತು ಎಷ್ಟು ಹರ್ಟ್ ಆಗಿದ್ದೀರಾ. ನಿಜವಾಗ್ಲೂ ನನಗೂ ಬೇಜಾರಾಗ್ತಾ ಇದೆ. ಬಿಕಾಸ್ RJ ಅವರು ಅಂದರೆ ಈ ಹಿಂದೆ ಸೀಸನ್ಸ್ ಎಲ್ಲ ನಾವು ಕಂಪೇರ್ ಮಾಡಿದಾಗ ಒಂದು ಅಟ್ಲೀಸ್ಟ್ 3 to 4 ವೀಕ್ಸ್ ಅಂಥದ್ರಲ್ಲಿ ನಿಮ್ಮನ್ನ ಫಿನಾಲೆ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೋಪ್ಸ್ ಇಟ್ಕೊಂಡಿದ್ರು. ಜೊತೆಗೆ ಸುದೀಪ್ ಸರ್ ಕೂಡ ಒಂದು ಭರವಸೆನ ಇಟ್ಕೊಂಡಿದ್ರು. ಹೀಗಾಯ್ತು, ಗೊತ್ತಿಲ್ಲ. ಐ ಮೀನ್ ಏನಂದ್ರೆ, ಈಗ ಜನ ಎಲ್ಲ ಹೇಳೋದು ಒಂದು ವಿಷಯ. ಅಂದರೆ ನನ್ನ ಕಳಿಸೋರು ತುಂಬ, ನೀನು ಫಿನಾಲೆವರೆಗೂ ಇರಬಹುದು ಮೋಸ್ಟ್ಲಿ, ಹುಷಾರಾಗಿ ಆಟ ಆಡುವಂತೆಲ್ಲ ಹೇಳಿಬಿಟ್ಟು ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಹೇಳಿಬಿಟ್ಟು ಮಾತಾಡೆಲ್ಲ ಕಳಿಸ್ಬಿಟ್ರು. ಬಟ್ ಸುದೀಪ್ ಸರ್ ಹೇಳಿದಾಗ ಐ ವಾಸ್ ಶುಕ್ ಫಾರ್ ಅ ಸೆಕೆಂಡ್. ಅಂದರೆ ಸುದೀಪ್ ಸರ್ಗೆ ಮೇ ಬಿ ನನ್ನ VT ಇಷ್ಟ ಆಗಿರ್ಬೋದು. ಆ VTನಲ್ಲೂ ಸಿಕ್ಕಾಪಡೆ ಮಾತಾಡಿದ್ದೀನಿ. ಅಂದರೆ ಸಿಕ್ಕಾಪಡೆ ಒಪಿನಿಯನ್ಗಳನ್ನು ಕೊಟ್ಟಿದ್ದೀನಿ. ಈ ನನ್ನ ಮಗ ಸಿಕ್ಕಾಪಡೆ ಒಪಿನಿಯನ್ ಕೊಡ್ಬೋದು, ಅಂದರೆ ನಂಗೆ ಕೆಲಸ ಇರುತ್ತೆ ವೀಕೆಂಡಲ್ಲಿ ಇವನಿಂದ ಅನ್ನುವಂಥದ್ದು ಆ ಒಂದು ಭರವಸೆಯಲ್ಲಿ ಕಳಿಸಿದ್ರು. ಓಕೆ, ನಾಟ್ ಬ್ಯಾಡ್, ನಿನ್ನ ಒಪಿನಿಯನ್ ಕೂಡ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನನ್ನಲ್ಲೂ ಪ್ರಾಬಬ್ಲಿ ಅವ್ರು ತುಂಬ ಪೊಟೆನ್ಷಿಯಲ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಪೊಟೆನ್ಷಿಯಲ್ ಇತ್ತು. ಮೇ ಬಿ ಅಲ್ಲಿರುವಂತಹ ಧ್ವನಿಗಳಲ್ಲಿ ನನ್ನ ಧ್ವನಿ ಇದೇ ರೇಂಜಲ್ಲಿ ಮಾತಾಡೋದು. ನಾನು ನಾರ್ಮಲಿ ಮೇ ಬಿ ಇನ್ನೊಂದು ಧ್ವನಿ ಜೋರಾಗಿ ಮಾತಾಡಿದ್ರೆ ನನ್ನ ಪಕ್ಕದಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಆ್ಯಂಡ್ ಮಾತುಗಳ ಕಾಂಪಿಟೇಷನಲ್ಲಿ ಫಸ್ಟ್ ವಾರ ಕಾಣಿಸ್ಕೋಬೇಕು ಅಂತಿದ್ದೆ. ಎಲ್ಲರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಾನು ಕಾಂಪಿಟೇಷನ್ ಮಾಡುವಂತಹ RJ ಅಲ್ಲ. ಎಲ್ಲಿ ಮಾತಾಡೋಕ್ಕೆ ಚಾನ್ಸ್ ಸಿಗುತ್ತೋ ಅಫ್ಕೋರ್ಸ್ ಮಾತಾಡ್ತೀನಿ. ಬಟ್ ಮಾತಾಡಿದಾಗ ಆ ಮಾತಿಗೆ ಅರ್ಥ ಇರುತ್ತೆ ಅಷ್ಟೇ. ಅದೊಂದೇ ಉದ್ದೇಶ ಇದ್ದಿದ್ದು. ನೀವೆಲ್ಲ ಮಾತಾಡಿ ಮುಗಿಸ್ರಪ್ಪ, ಆಮೇಲೆ ನಾನು ಮಾತಾಡ್ತೀನಿ ಅಂತ. ಬಟ್ ಮುಗಿಸೇ ಇಲ್ಲ. ಆ ಮಾತನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದು ಮುಗ್ದಿದೆ, ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ಸೊ ನಾನು ತುಂಬ ಜನರ ಬಗ್ಗೆ, ಅವ್ರ ಬಗ್ಗೆ ಕೇಳಿದೆ. ನೀವು ಹೇಗಿದ್ದೀರಾ, ಏನು ಮಾಡ್ತೀರಾ, ಎಲ್ಲಿಂದ ಬಂದ್ರಿ, ಈ ಮನೇಲಿ ಸದ್ಯಕ್ಕೆ ಏನು ಅನಿಸ್ತದೆ, ಆ ಥರದ್ದೆಲ್ಲ ತುಂಬ ಪ್ರಶ್ನೆಗಳು ಕೇಳಿದೆ ಕನೆಕ್ಟ್ ಆಗಬೇಕು ಅಂತ. ಬಟ್ ಆ ಕಡೆಯಿಂದ ಎಷ್ಟೋ ಪ್ರಶ್ನೆಗಳು ನನಗೆ ಬಂದಿಲ್ಲ. ಸೊ ಅದು ಒಂಥರ ಒಂದು ಯಕ್ಷ ಪ್ರಶ್ನೆಯಾಗಿ ನನಗೆ ಉಳ್ಕೊಂಡ್ಬಿಟ್ಟಿದೆ.
ಅಂದ್ರೆ ಬೇರೆಯವ್ರದನ್ನ ಕೇಳಿಸ್ಕೊಳ್ಳೋದ್ರಲ್ಲೇ ಮುಗಿದು ಹೋಯ್ತು ಒಂದ್ ವಾರ. ಹೌದು, ಬೇರೆಯವ್ರದಲ್ಲೇ ಕೇಳಿಸ್ಕೊಳ್ಳೋದು ಅದೆಲ್ಲ ಒಂದು ವಾರದಲ್ಲಿ ಹಂಗೆ ಮುಗಿದೋಯ್ತು. ಬಟ್ ಎಲ್ಲೋ ಒಂದು ಕಡೆ ನಾರ್ಮಲಿ ಈಗ ಹಳೆ ಸೀಸನ್ ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನೀವು ಫಸ್ಟ್ ವಾರದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತೊಗೊಂಡ್ರೆ ಆಮೇಲೆ ಸ್ಲೋ ಆಗಿ ಗ್ರಾಫ್ ಇಂಪ್ರೂವ್ ಆಗುತ್ತೆ. ಈ ಸೀಸನ್ ಇನ್ನೂ ಫಾಸ್ಟ್, ಮಿಂಚಿನ ಊಟ ಅಂತ ಹೇಳಿದ್ರು, ಇನ್ನೂ ಫಾಸ್ಟಾಗಿ ಹೋಗುತ್ತೆ, ಇನ್ನೂ ಫಾಸ್ಟಾಗಿ ಎಲ್ಲ ಆಚೆ ತರಬೇಕು ಅಂತ. ಆ ಹ್ಯೂಮನ್ ಎಮೋಷನ್ಗಳನ್ನ ತುಂಬ ಫಾಸ್ಟಾಗಿ ನ್ಯಾಚುರಲ್ ಆಗಿ ತರೋದು ಸ್ವಲ್ಪ ಕಷ್ಟ. ಆ್ಯಕ್ಟಿಂಗ್ ಮಾಡಬೇಕಲ್ಲಿ, ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಬೇಕಲ್ಲಿ. ಮೇ ಬಿ ಆ ಓವರ್ ಆ್ಯಕ್ಟಿಂಗ್ ನಾನು ಮಾಡಿಲ್ಲ, ಅದೊಂದು ಬೇಜಾರು ನನಗೆ. ಬೇಜಾರು ಅಂದರೆ ಏನು ಮಾಡಿ, ನಾನು ಜೆನ್ಯೂನ್ ಆಗಿ ಹಿಂಗೆ ಮಾತಾಡೋದು, ನಾನು ಮಾತಾಡೋ ಸ್ಟೈಲೇ ಹಿಂಗೆ. ನೀವು ಅಕಸ್ಮಾತ್ ಯಾರು ತಪ್ಪು ಮಾಡಿದ್ರೆ ಕೂಡಿಸ್ಕೊಂಡ್ಬಿಟ್ಟು ರೋಜಾ ಕೇಳಿಸ್ಕೊಳ್ಳಿ, ನೀವು ಅದು ಇದು ಮಾಡಿದ್ರಲ್ಲ, ಐ ಆಮ್ ವೆರಿ ಸಾರಿ, ಅದು ಬೈ ಮಿಸ್ಟೇಕ್ ಆಗಿರ್ಬೋದು, ಬಟ್ ಪ್ಲೀಸ್ ಹಂಗೆ ಮಾಡಬೇಡಿ ಇನ್ನೊಂದ್ಸಲ, ನಂಗೆ ಬೇಜಾರಾಗುತ್ತೆ ಅಂತ ಕೂತ್ಕೊಂಡು ಮಾತಾಡ್ತೀನಿ. ನಾನು ಜೋರಾಗಿ ಕೂಗ್ಬಿಟ್ಟು ಹಿಂಗೆ ಯಾಕೆ ಮಾಡ್ತೀರಾ ರೋಜಾ, ತಪ್ಪೋದು, ಹಿಂಗೆಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿ ಮೇ ಬಿ ಕೂಗಬಹುದಿತ್ತೇನೋ, ಅದ್ರ ಮೂಲಕ ನಾನು ಉಳ್ಕೊಳ್ತಿದ್ದೇನೋ ಗೊತ್ತಿಲ್ಲ. ಸೊ ಆ ಥರದ್ದೊಂದು ಇದರಲ್ಲಿ ಡಿಲೆಮ್ಯಾನೆಲ್ಲ ಆಚೆ ಬಂದಿದ್ದೀನಿ ನಾನು. ಓಕೆ, ಅಂದರೆ ನಿಮ್ಮ ಪ್ರಕಾರ ಕೂಗಾಡಿದ್ರೆ, ಕಿರ್ಚಿದ್ರೆ, ಜಗಳ ಮಾಡಿದ್ರೆ, ಏರು ಧ್ವನಿಯಲ್ಲಿ ಮಾತಾಡಿದ್ರಷ್ಟೇ ಬಿಗ್ ಬಾಸ್ ಮನೆಯಲ್ಲಿ, ಡ್ರಾಮಾ ಮಾಡಿದ್ರೆ, ಫೇಕ್ ಇದ್ರಷ್ಟೇ ಉಳ್ಕೊಳಕ್ಕೆ ಸಾಧ್ಯ ಅಂತನಾ? ಆದರೆ ಫೇಕ್ ಇದ್ರೆ ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ ಅಂತಲ್ಲ. ಡ್ರಾಮಾ ಮಾಡಿದ್ರೆ ಡ್ರಾಮಾ ಅನ್ನೋದು 100% ಇದ್ದಿದೆ. ಎಲ್ಲರೂ ಡ್ರಾಮಾ ಮಾಡ್ತಾರೆ. ಡ್ರಾಮಾ ಮಾಡೋದಕ್ಕೂ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ, ಒಂದು ವ್ಯತ್ಯಾಸ ಇದೆ. ಈಗ ಫೇಕ್ ಅಂತ ಬಂದಾಗ ಎಲ್ಲರೂ ಫೇಕ್ ಅಲ್ಲ. ಆದರೆ ಕೆಲವು ಜನ ಮನೇಲಿ ಪಾಪ ತುಂಬ ಜೆನ್ಯೂನ್ ವ್ಯಕ್ತಿಗಳು, ಮಲ್ಲಮ್ಮ ಅವರೆಲ್ಲ ಪಾಪ ಎಲ್ಲಿ ಫೇಕ್ ಮಾಡ್ತಾರೆ, ಅವ್ರು ಇರೋ ಲೈಫ್ ಸ್ಟೈಲೇ ಹಾಗೆ, ಅವ್ರು ತುಂಬ ಸ್ವೀಟು, ಇನ್ನೋಸೆಂಟು, ಇರೋ ರೀತಿ ಹಾಗೆ ಇರ್ತಾರೆ. ಬಟ್ ಫೇಕ್ ಯಾರ್ಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸಡನ್ನಾಗಿ ಕಾರಣನೇ ಇಲ್ಲದೆ ಜಗಳ ಮಾಡಿದಾಗ ಎಲ್ಲೊಂದು ಕಡೆ ಅದು ಫೇಕ್ ಅನ್ಸುತ್ತೆ. ಈಗ ಒಂದು ಸಣ್ಣ ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋದಕ್ಕೆ ಜಗಳ ಆಡ್ತಿದ್ದಾರೆ ಅಂದರೆ ನಿಮಗೆ ಅನ್ಸ್ಬೋದು, ನಿಮ್ಮ ಮನೇಲಿ ನೀವು ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋದಕ್ಕೆ ಜಗಳ ಆಡ್ತೀರಾ, ಚಿಕ್ಕ ಕಾರಣಕ್ಕೆ ಜಗಳ ಆಡ್ತೀರಾ? ಇಲ್ಲ, ಎಲ್ಲೊಂದು ಕಡೆ ನಿಜ ಜೀವನದಲ್ಲಿ ನಡೆಯಲ್ಲ. ಸೊ ಅಲ್ಲಿ ಆ ಒಂದು ತೆರೆ ಮೇಲೆ ರಿಯಾಲಿಟಿ ಶೋ ಅಂತ ಕರೆದ್ಬಿಟ್ಟು ರಿಯಾಲಿಟಿ ಥರ ಇಲ್ಲದೆ ಎಲ್ಲೊಂದು ಕಡೆ ಅಲ್ಲೂ ಸೀರಿಯಲ್ ಆ್ಯಕ್ಟಿಂಗ್ ಮಾಡಿದ್ರೆ ಅದು ಒಂದು ಕಡೆ ಓವರ್ ಆ್ಯಕ್ಟಿಂಗ್ ಅನ್ಸುತ್ತೆ ನಮಗೆಲ್ಲ. ಓಕೆ, ಅಲ್ಲಿ ನೀವು ಹೇಳ್ದಾಗೇನೆ ಊಟ ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಆಮೇಲೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇರೋದಿಲ್ಲ, ಆ್ಯಂಡ್ ನಿದ್ದೆ ಕೂಡ ಸರಿಯಾಗಿ ಆಗೋದಿಲ್ಲ. 3 hours 4 hours ಅಷ್ಟಕ್ಕೆ ಸೀಮಿತ ಆಗಿರುತ್ತೆ ನಿದ್ದೆನೂ ಕೂಡ. ಸೊ ಅದೆಲ್ಲವೂ ಕೂಡ ಟ್ರಿಗರ್ ಮಾಡಿ ಆ ರೀತಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳಗಳು ಬರುತ್ತೇನೋ, ಅದನ್ನ ಹೇಗೆ ಡ್ರಾಮಾ ಅಂತ ಹೇಳಿ ಏನಂದ್ರೆ ಈಗ ಊಟ ನಿದ್ದೆ ಅಂತ ಬಂದಾಗ ಈಗ ಲೆಟ್ಸ್ ಜಸ್ಟ್ ಸೇ ಫಸ್ಟ್ ಡೇ ಸೆಕೆಂಡ್ ಡೇ 2 ಹೊತ್ತು ಊಟ ಸಿಗ್ತಾ ಇತ್ತು ನಮ್ಗೆ ಅಷ್ಟೇ. ನಮಗಿದ್ದಂತಹ ದಿನಸಿಗಳಲ್ಲಿ ನಾವು ಏನೋ ಊಟ ಮ್ಯಾನೇಜ್ ಮಾಡಬೇಕಿತ್ತು. ಒಂದು ಚಪಾತಿನೋ 2 ಚಪಾತಿ ತಿನ್ನೋದು, ಕೆಲವೊಂದ್ಸಲ ಒಂದು ಹೊತ್ತಿಗೆ ಒಂದೇ ಚಪಾತಿ ಸಿಗೋದು. 2ನೇ ಮೀಲ್ಗೆ ಐ ಸ್ಟಿಲ್ ರಿಮೆಂಬರ್ ಒಂದು ಬಟ್ಲಲ್ಲಿ ಇಷ್ಟು ದಾಲ್ ಇರ್ತಾ ಇತ್ತು. ಅಷ್ಟು ದಾಲ್ ಮಾತ್ರ ಇಷ್ಟು ತಿನ್ಕೊಂಡು ಏನೋ ಮಲ್ಕೊಂಡ್ವಿ. ನಮ್ಮ ತಲೆಯಲ್ಲಿ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು ಊಟ ಆಯಿತು ಅಂತ ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ನಾವು ತಿಂತಾ ಇದ್ವಿ, ಒಂದು ಪ್ಲಸಿಬೋಗೋಸ್ಕರ. ನಿದ್ದೆ ಅಂತ ಬಂದಾಗ ನಿದ್ದೆ ಒಂದು ಕಡೆ ಏನಂದರೆ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಇರುತ್ತೆ. ಸೊ ನಿದ್ದೆ ಅನ್ನೋದು ಸ್ವಲ್ಪ ಕಷ್ಟ, ಫುಲ್ ಕಂಪ್ಲೀಟಾಗಿ ಸ್ವಲ್ಪ ಡಾರ್ಕ್ನೆಸ್ ಇದ್ದರೆ ಅಟ್ಲೀಸ್ಟ್ ಆಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ನಮಗೆ ನಿದ್ದೆ ಮಾಡೋಕ್ಕೆ. ಫಸ್ಟ್ 2 days ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. ಆಮೇಲೆ ಹೋಗ್ತಾ ಮಲಗ್ತಾ ಇರಬೇಕಾದ್ರೆ ತಲೆಯಲ್ಲಿ ತುಂಬ ಗೊಂದಲಗಳು. ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ, ನಿದ್ದೆ ಇಲ್ಲ ಅಂದರೆ ದಿನ ಓಡಲ್ಲ, ತಿರ್ಗಾ ನೆಕ್ಸ್ಟ್ ಡೇ ಊಟ ಇಲ್ಲ ನಮಗೆ. ಆ ಥರದೊಂದು ಪರಿಸ್ಥಿತಿ, ಸಿಕ್ಕಾಪಟ್ಟೆ ಓದಾಡ್ಬಿಟ್ವಿ. ಸೊ ಫಿಸಿಕಲಿ ಇಷ್ಟೆಲ್ಲ ಟ್ರಿಗರ್ ಮಾಡಿದಾಗ ಮೆಂಟಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ಕಾರ್ಯಕ್ರಮ. ಐ ಥಿಂಕ್ ಇಟ್ಸ್ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್. ಅದು ಎಲ್ಲ ಕಡೆ ಬಿಗ್ ಬ್ರದರಲ್ಲೂ ಇದ್ದಿದೆ. ಇನ್ನು ಅಮಿತ್, ಫ್ಯಾಮಿಲಿ ಅಂತ ಬಂದಾಗ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಹೇ ಬೇಡ, ಆರಾಮಾಗಿದೆಯಾ ಇದ್ಬಿಡು, ಒಳಗಡೆ ಹೋದಾಗ ಅಲ್ಲೇನೋ ಟ್ರಿಗರ್ ಮಾಡ್ತಾರೆ, ಇನ್ನೊಂದು ಮುಖ ಆಚೆ ಬಂದ್ಬಿಡುತ್ತೆ, ಜಗಳ ಮಾಡ್ಕೋತೀರಾ, ಮತ್ತೆ ಆಚೆ ಕಡೆ ಜನಗಳು ಹೇಗೆ ತಗೋತಾರೆ ನಿಮ್ಮನ್ನ ಗೊತ್ತಿರಲ್ಲ ಯಾರಿಗೂ. ಸೊ ಫ್ಯಾಮಿಲಿಯವರು ಸಾಕಷ್ಟು ಜನ ಅದರಿಂದ ಸಫರ್ ಮಾಡ್ತಾರೆ. ಹೌದು. ಸೊ ಹಾಗಾಗಿ ಎಷ್ಟೋ ಜನ ಸಪೋರ್ಟ್ ಮಾಡಲ್ಲ, ಬೇಡ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಕಡೆಯಿಂದ ಎಷ್ಟೋ ಜನ ಹಿಂದೆ ಉಳ್ಕೊಂಡಿರೋರು ಉಂಟು. ಹಾಗೆ ಫ್ಯಾಮಿಲಿ ಸಪೋರ್ಟ್ ಇಂದ ಧೈರ್ಯ ತುಂಬಿ ಒಳಗಡೆ ಹೋಗಿರೋರು ಕೂಡ ಉಂಟು. ಅಮಿತ್ ಅದ್ರಲ್ಲಿ ಯಾವ ತರ? ಅಂದರೆ ನನ್ನ ಫ್ಯಾಮಿಲಿಗೆ ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಕೇಳಿದ್ದೀವಿ ಈ ಕಾರ್ಯಕ್ರಮದ ಬಗ್ಗೆ, ಬಟ್ ನಮ್ಮ ಮನೇಲಿ ನೋಡಲ್ಲ ಕೂತ್ಕೊಂಡು, ಯಾರು ಬಿಗ್ ಬಾಸ್ ನೋಡಲ್ಲ ನಮ್ಮ ಮನೇಲಿ. ಸೊ ನಮ್ಮ ಅಪ್ಪಂಗೂ ನಾನು ಫಸ್ಟ್ ಟೈಮ್ ಹೇಳಿದಾಗ, ಏನಿದು ಬಿಗ್ ಬಾಸ್, ಯಾಕೆ ಹೋಗಬೇಕು, 3 ತಿಂಗಳ ನಿಂಗೆ ಬೇರೆ ಕೆಲಸ ಇಲ್ಲ, ಕೆಲಸ ಬಿಟ್ಟು ಏನಕ್ಕೆ ಹೋಗ್ತಿದ್ಯಾ, ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು, ಹಂಗೆ ಹೆಂಗೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡ್ಬಿಟ್ಟು, ಅಲ್ಲಪ್ಪ ಇದೊಂದು ಶೋ ಕಾನ್ಸೆಪ್ಟು ಅಂತೆಲ್ಲ ಅರ್ಥ ಮಾಡಿಸ್ತೇನೆ. ನಮ್ಮ ಅಮ್ಮ ಪಾಪ ಅವ್ರಿಗೆ ಗೊತ್ತು ಈ ಕಾನ್ಸೆಪ್ಟು ಅಲ್ಲಿ ಹೋಗಿರೋದು ಅಂತ, ಬಟ್ ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಏನು ಕಾಂಟ್ಯಾಕ್ಟೇ ಸಂಪರ್ಕನೇ ಇರಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ ಡೈಲಿ ಫೋನ್ ಮಾಡ್ತಿಲ್ಲ ಬಿಡು ಅಂತ ಹೇಳಿದೆ. ಡೈಲಿ ಫೋನ್ ಮಾಡಲ್ಲಮ್ಮ ನಾನು, ಯಾರು ಹೇಳಿದ್ದು ನಿಮಗೆ? ಅಲ್ಲ ಅಲ್ಲಿಂದ ಫೋನ್ ಮಾಡಿಸಲ್ವಾ? ಇಲ್ಲಮ್ಮ ಫೋನ್ ಮಾಡಿದ, ಹಾಸ್ಟೆಲ್ ಥರ ಅಂದ್ಕೊಂಡ್ಬಿಟ್ರು ಅವರು. ಶೂಟ್ ಇರುತ್ತೆ, ಶೂಟ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಮನೆಗೆ ಅಂತ, ಆ ರೇಂಜಿಗೆ ಯೋಚನೆ ಮಾಡಿದ್ರು. ಸೊ ಇಮ್ಯಾಜಿನ್ ಮಾಡಿ ಅವ್ರ ನಾಲೆಡ್ಜ್ ಎಷ್ಟಿದೆ ಈ ಕಾರ್ಯಕ್ರಮದ ಬಗ್ಗೆ ಅಂತ. ಸೊ ಆ ಥರದ ಒಂದು ಬ್ಯಾಕ್ಗ್ರೌಂಡ್ ಮೂಲಕ ಬಂದಿದ್ದು. ಆಮೇಲೆ ಸೊ ಐ ಟು ಬ್ರೀಫ್ ದೆಮ್. ನಮ್ಮ ಅಣ್ಣಂಗೂ ಅಷ್ಟೇ ಪಾಪ, ನಮ್ಮ ಅಣ್ಣನೇ ಪಿಲ್ಲರ್ ಆಫ್ ಸ್ಟ್ರೆಂತ್, ಕಂಪ್ಲೀಟ್ ಸಪೋರ್ಟ್ ಅವನೇ ತೊಗೊಂಡಿದ್ದು ನನಗೆ. ಸೊ ನಾನು ಹೊಡ್ತಾ ಇರಬೇಕಾದ್ರೆ ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಈ ಕಾರ್ಯಕ್ರಮ ಹೆಂಗೆ ಅಂತೆಲ್ಲ. ಸೊ ಎಷ್ಟೋ ಎಪಿಸೋಡ್ಗಳು ತೋರಿಸ್ಬಿಟ್ಟು, ನೋಡಿ ಈ ಥರ ಇರುತ್ತೆ ಎಂಟ್ರಿ, ಇಲ್ಲಿ ಒಳಗೆ ಇದೆಲ್ಲ ಆಗುತ್ತೆ, ಆಚೆ ಬಂದಾಗ ಈ ಥರ ಇರುತ್ತೆ ಅಂತ ಅದೆಲ್ಲ ಕಂಪ್ಲೀಟ್ ಬ್ರೀಫಿಂಗ್ ಕೊಟ್ಬಿಟ್ಟೆ ಹೋಗಿದ್ದು. ಅದಾದಮೇಲೆ ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಜನರಿಗೆ ಬಿಗ್ ಬಾಸ್ ಅಂದರೆ ಹುಚ್ಚು. ಎಲ್ಲ ಕಡೆ ಎಲ್ಲ ಮನೆಗಳಲ್ಲೂ ಬಿಗ್ ಬಾಸ್ ಓಡುತ್ತೆ, ಕೋಟ್ಯಾಂತರ ಜನ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾರೆ ಅಂತ ಆ ಒಂದು ಖುಷಿ, ಆ ಒಂದು ಹೆಮ್ಮೆ. ಅಮ್ಮಂಗೆ ತುಂಬ ಹೇಳ್ತಾ ಇದ್ದೆ, ಅವರು ರಿವೀಲ್ ಮಾಡಬೇಡ ಅಂತ ಹೇಳಿದ್ರು.
ಸೊ ಯಾರಿಗೂ ಫೋನ್ ಮಾಡಬೇಡ. ಅಮ್ಮಂಗೆ ತುಂಬ ಖುಷಿ, ಎಲ್ರಿಗೂ ಫೋನ್ ಮಾಡಿಬಿಟ್ಟು ಹೇಳಬೇಡ ಅಂತ, ಆಂಟಿಗೆ, ಅತ್ತೆಗೆ, ಪಕ್ಕದ ಮನೆ ಆಂಟಿಗೆ ಎಲ್ರಿಗೂ ಫೋನ್ ಮಾಡಿ ಹೇಳಬೇಕು ಅಂತ. ನಾನು ಸ್ವಲ್ಪ ವೆಯ್ಟ್ ಮಾಡು, ಅದು ಬರೋವರೆಗೂ ವೆಯ್ಟ್ ಮಾಡು, ಆಮೇಲೆ ನೀನು ಹೇಳ್ಕೊ ಅಂತ. ಸೊ ಬಂದಿದೆ ಪಟ್ ಅಂತ ಎಲ್ರಿಗೂ ಫೋನ್ ಮಾಡಿಬಿಟ್ಟು, ಎಲ್ಲೋ ಪೇಜಸ್ಸು ಬಿಟ್ಟರೆ ತೆಗೆದುಬಿಟ್ಟಿರ್ತಾರೆ, ಎಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ತಿಳಿಸ್ಬಿಟ್ಟು. ಅದಾದಮೇಲೆ ನಾನು ಸ್ವಲ್ಪ ಬೇಗ ಬಂದ್ಬಿಟ್ನಲ್ಲ ಒಂದು ವಾರದಲ್ಲಿ. ಸೊ ಅಮ್ಮಂಗೂ ತುಂಬ ಬೇಜಾರಾಗ್ಬಿಡಿದೆ. ಒಂದು, ನಾನು ಆಟ ಆಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ವಾಪಸ್ ಮನೆಗೆ ಬಂದಿದ್ದೆ, ಬೇಜಾರು ಮಾಡ್ಕೊಂಡು ಆಡ್ಕೊಂಡು ಹೇಳಿದೆ ಅಪ್ಪ ಅಮ್ಮಂಗೆ, ಆಗಿಲ್ಲ, ಬೇಜಾರಾಗ್ಬಿಡ್ತು ಅಂತ. ಅದೊಂದು ನೋವು. ಇನ್ನೊಂದು, ಜನ ಬೇರೆ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು, ಇರಲಿ ಬಿಡಿ, ಇಟ್ಸ್ ಓಕೆ, ಇದ್ದಿದ್ದ ದಿನಗಳಿಗೆ ಚೆನ್ನಾಗಿ ಆಡ್ದ, ಇಟ್ಸ್ ಓಕೆ, ಇಟ್ಸ್ ಫೈನ್, ಇಟ್ಸ್ ಆಲ್ ಓಕೆ ಅಂತ ಹೇಳ್ದಾರಲ್ಲ. ಸೊ ಆ ಒಂದು ಸಿಂಪತಿ ಸಿಗ್ತಾ ಇದೆ. ಇಷ್ಟ ಇಲ್ಲ ಮನೇಲಿ ಸಿಂಪತಿ ಎಲ್ಲ ತೊಗೊಳಕ್ಕೆ, ಯಾಕೆ ನಾವು ಸಿಂಪತಿ ತೊಗೋಬೇಕು, ನಾವು ಚೆನ್ನಾಗಿ ಆಡೋರು ಯಾಕೆ ನಾವು ಹೆದರ್ಕೋಬೇಕು, ಯಾಕೆ ನಾವು ಇಷ್ಟು ಬೇಗ ಬರಬೇಕಿತ್ತು ಅಂತ ಆ ಒಂದು ನೋವು ನನ್ನಲ್ಲೂ ಇದೆ, ಅವರಲ್ಲೂ ಇದೆ. ಪಾಪ ನನಗೆ ಕ್ಲೋಸೆಸ್ಟ್ ಲೈಫಲ್ಲಿ ಅಪ್ಪ ಅಮ್ಮ ಅಣ್ಣ, ಸೊ ಅವ್ರಗಳಿಗೂ ಅದೇ ನೋವಿದೆ ಅಂತ. ಆ್ಯಂಡ್ ನನ್ನ ಜೊತೆ ಇರುವಂತಹ ಫ್ರೆಂಡ್ಗಳು ಎಷ್ಟೋ ಜನ ಏನು ಲೆವೆಲ್ ಸಪೋರ್ಟು ಅಂದರೆ, ಇರಲಿ ಮಗ, ಅದು ಸಿಕ್ಕಾಪಟ್ಟೆ ಡ್ರಾಮಾ, ನಿಂಗಲ್ಲ ಅದು ಶೋ, ನೀನು ಚೆನ್ನಾಗಿ ಮಾಡ್ತೀಯ, ಆಚೆ ಬಂದಿದ್ದು ಚೆನ್ನಾಗಿ ಮಾಡ್ತೀಯ, ನೀನು ಅದೆಲ್ಲ ಬಿಟ್ಬಿಡು ಅಂತ ಫಸ್ಟ್ ಥಿಂಗ್ ದೇ ಟೋಲ್ಡ್ ಇಸ್ ದ್ಯಾಟ್. ಆ್ಯಂಡ್ ತುಂಬ ಜನ ನನ್ನ ಹಳೆ ಕೊಲಿಗೆಲ್ಲ ನಾವು ನೋಡೋದೇ ನಿಲ್ಲಿಸ್ಬಿಡ್ತೀವಿ, ಈಗ ಬಿಡು ಪರವಾಗಿಲ್ಲ, ಇನ್ಮೇಲಿಂದ ನೋಡೋದೇ ಇಲ್ಲ ನಾವು, ಬೇಡ ನಮಗೆ ಈ ಸಲ ಚೆನ್ನಾಗೇ ಇಲ್ಲ ಬಿಡು, ಲೈನಪ್ ಚೆನ್ನಾಗಿಲ್ಲ, ಬೇಡವೇ ಬೇಡ, ಹಂಗೆ ಹಿಂಗೆ ಅಂತ. ನಾನು ರಿಲ್ಯಾಕ್ಸ್, ಇಟ್ಸ್ ಓಕೆ. ಅದ್ರ ಅವ್ರ ಮೇಲೆ ಕೋಪ ತೋರಿಸ್ಬೇಡಿ, ಇಟ್ಸ್ ಓಕೆ, ನನಗೆ ಅದು ವರ್ಕೌಟ್ ಆಗಿಲ್ಲ, ಇಟ್ಸ್ ಓಕೆ, ಅದಕ್ಕೆ ಅಂತ ಶೋನೇ ಹಂಗೆ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳೋದು. ಸೊ ಈ ಥರದೊಂದು ಪರಿಸ್ಥಿತಿ ಫ್ಯಾಮಿಲಿ ಫ್ರೆಂಡ್ಸಲ್ಲಿ. ಇನ್ನು ಅಮ್ಮ ಆಚೆ ಬಂದಾಗ ಒಂದು ಮಾತು ಹೇಳ್ತಾರೆ, ನಿಂಗೆ ಆ ಶೋ ಇಲ್ಲ ಅಂತ ಹೇಳಿದ್ರೆ ಇನ್ನು ಬೆಟರ್ ಇರುತ್ತೆ ನಿನ್ನ ಲೈಫು, ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ಬಿಟ್ಟು. ಸೊ ಆ ಧೈರ್ಯ ತುಂಬೋದು ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಅಂದರೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತಂದರೆ, ಈ ಕಡೆ ನೀವು ಅರ್ಜುನು ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಸುಮ್ಮನೆ ಅದನ್ನು ಮಾಡ್ಕೊಂಡಿದ್ದಿದ್ರೆ ಆರಾಮಾಗಿ ಇದ್ಬಿಡ್ತಾ ಇದೆ. ಈ ಕಡೆ ಅಲ್ಲಿ ಅರ್ಜುನು ಇಲ್ಲ, ಈ ಕಡೆ ಬಿಗ್ ಬಾಸ್ ಇಂದನೂ 1 ವೀಕಿಗೆ ಆಚೆ ಬಂದಾಗ ಎಲ್ಲೋ ಒಂದು ಕಡೆ ಮನೆಯವ್ರು ಬೇಜಾರಾಗ್ತಾರೆ. ಆದರೂ ಕೂಡ ಅಮ್ಮ ನಿಮ್ಮ ಬೆನ್ನ ಹಿಂದೆ ನಿಂತು, ನಿಮ್ಮ ಜೊತೆ ನಿಂತು ಸಪೋರ್ಟ್ ಮಾಡಿ ಮಾತನಾಡಿದ್ದಾರೆ. ಸೊ ಏನು ಹೇಳ್ತೀರಾ? 100%. ನಂಗೆ ಏನಂದರೆ ಮ್ಯಾಮ್, ಸೊ ದ ಥಿಂಗ್ ಈಸ್, ನಾನು ಕಷ್ಟಪಡ್ತಾ ಇರುವಂತಹ ಫ್ಯಾಮಿಲಿ ಸ್ಟ್ರಗಲ್ ಅಂತೆಲ್ಲ ಏನು ಹೇಳ್ತಾ ಇಲ್ಲ. ದೇವರು ಒಳ್ಳೆ ಲೈಫ್ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಪ್ರಿವಿಲೇಜ್ ಕೊಟ್ಟಿದ್ದಾನೆ. ಸೊ ಬ್ಯಾಕಪ್ ಅಂತ ಬಂದಾಗ ನನಗೆ ನನ್ನ ಜೊತೆ ನನ್ನ ಫ್ಯಾಮಿಲಿ ನಿಲ್ಲುತ್ತೆ, ನೋ ಮ್ಯಾಟರ್ ವಾಟ್. ನಾನು ವಾಪಸ್ ಬಂದ ಮೇಲೂ ಅಷ್ಟೇ, ನಾನು ನೆಕ್ಸ್ಟ್ ಏನು ಅದು ಇದು ಅಂತ ಸ್ವಲ್ಪ ಫಿಗರ್ ಔಟ್ ಮಾಡ್ಕೊತಾ ಇರ್ಬೇಕಾದ್ರೆ ನಮ್ಮಮ್ಮ ಬಂದು, ಅಕಸ್ಮಾತ್ ನಿಂಗೆ ಯಾವತ್ತೇ ದುಡ್ಡಿನ ಸಮಸ್ಯೆ ಏನೇ ಇದ್ರು ನಾನು ನೋಡ್ಕೊತೀನಿ, ಏನು ತಲೆ ಕೆಡ್ಸ್ಕೊಬೇಡ, ಅದೆಲ್ಲ ಪ್ರಾಬ್ಲಮೇ ಬರಲ್ಲ, ನಿಂಗೆ ಏನು ಇಷ್ಟ ಇದೆಯೋ ಅದು ಮಾಡು ಅಂತ. ತುಂಬ ವರ್ಷಗಳಾಯ್ತು ನಮ್ಮಮ್ಮ ಈ ಥರ ಮಾತಾಡ್ಬಿಟ್ಟು. ಮುಂಚೆಲ್ಲ ಹೇಳಲೇ ಇಲ್ಲ ಇದೆಲ್ಲ. ಸೊ ಫಸ್ಟ್ ಟೈಮ್ ನಮ್ಮಮ್ಮ ಹಿಂಗೆಲ್ಲ ಹೇಳಿ, ಐ ವಿಲ್ ಸ್ಟ್ಯಾಂಡ್ ವಿತ್ ಯು, ಡೋಂಟ್ ವರಿ, ವಾಪಸ್ ಬಾ ಅಂತ. ಅವ್ರ ಸಪೋರ್ಟ್ ನನಗೆ ಬೇಕಿತ್ತು, ಆ್ಯಂಡ್ ಅವ್ರಿಗೆ ಅದು ಗೊತ್ತಿತ್ತು. ಅದ್ರ ಜೊತೆ ಜೆನ್ಯೂನ್ಲಿ ಕೂಡ ಅವ್ರಿಗೆ ಹೇಳಬೇಕನ್ನಿಸ್ತು. ಬಿಕಾಸ್ ಅವ್ರಿಗೆ ಗೊತ್ತು ನನ್ನ ಪೊಟೆನ್ಷಿಯಲ್, ನನ್ನ ಕೇಪಬಿಲಿಟಿ ಗೊತ್ತು. ನನ್ನ ಎಷ್ಟೋ ಸಲ ಸ್ಟೇಜ್ ಮೇಲೆ ಇರೋದು ನೋಡಿದ್ದಾರೆ, ತಲೆಹರಟೆ ಮಾಡೋದು ನೋಡಿದ್ದಾರೆ, ಅಥವಾ ಶೂಟ್ಸಲ್ಲಿ ನೋಡಿದ್ದಾರೆ, ರೇಡಿಯೋನಲ್ಲಿ ಮಾತಾಡೋದು. ಪ್ರತಿದಿನ ಅಮ್ಮ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನಾನು ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ ಸೈಡಲ್ಲಿ, ಇವತ್ತು ಇದು ಹೇಳ್ದ ಅಂತ. ನಾನು ಶೋ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ, ಏನೋ ನನ್ನ ಬಗ್ಗೆ ಏನೋ ಡೌ ಮಾಡಿದ್ಯಾ, ಏನೋ ನಾನು ಜಗಳಾಡಿದೆ ಅಂತ ಹೇಳಿದ್ಯಾ ರೇಡಿಯೋನಲ್ಲಿ, ಯಾಕೆ ಆ ರೀತಿ ಕಾನ್ವರ್ಸೇಷನ್. ರೇಡಿಯೋ ಮುಗಿಸ್ಕೊಂಬಂದು ಅಮ್ಮ ಜೊತೆ ಫೀಡ್ಬ್ಯಾಕ್ ಕಿಚನಲ್ಲಿ ತಿಂತಾ ಇರಬೇಕಾದ್ರೆ. ಸೊ ಆ ಥರದೊಂದು ಇದು. ಸೊ ಅಮ್ಮಂಗೆ ತುಂಬ ಗೊತ್ತಿತ್ತು ನನ್ನಲ್ಲಿ ಪೊಟೆನ್ಷಿಯಲ್ ಇದೆ, ಇವನು ಉಳ್ಕೊಳ್ಳುವಂತಹ ವ್ಯಕ್ತಿ ಇವನು ಅಂತ. ಅದು ವರ್ಕೌಟ್ ಆಗಿಲ್ಲ ಪಾಪ, ಅವ್ರಿಗೂ ಎಲ್ಲೊಂದು ಕಡೆ ಸ್ವಲ್ಪ ನೋವು. ಬಟ್ ಆ ನೋವಲ್ಲೂ ನಾನು ನೋಡಿಬಿಟ್ಟು, ಬಾರೋ ಆಚೆ ಬಾರೋ, ಆಗುತ್ತೆ ಬಾರೋ, ನೆಕ್ಸ್ಟ್ ಬರುತ್ತೋ ಆಪರ್ಚುನಿಟೀಸ್ ಬರುತ್ತೆ ಬಾರೋ ಅಂತ. ಅಂದರೆ ಈಗ ನನಗೆ ರೇಡಿಯೋ ಅನ್ನುವಂಥದ್ದು ಒಂದು ಬ್ಯಾಕಪ್. ಅಫ್ಕೋರ್ಸ್ ಅಲ್ಲಿಂದ ಬಂದೆ, ಅದು ನನ್ನ ಗೂಡು, ವಾಪಸ್ ನಾನು ಯಾವಾಗ ಬೇಕಿರೋ ಹೋಗಬಹುದು. ಬಟ್ ಸದ್ಯಕ್ಕೆ ಕೆಲವು ಜನ ಫೋನ್ ಮಾಡಿಬಿಟ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ, ಇಲ್ಲ ಮೇ ಬಿ ಬೇರೆ ಆಪರ್ಚುನಿಟಿಗಳಿಗೋಸ್ಕರ ವೆಯ್ಟ್ ಮಾಡು, ಬೇರೆ ಇನ್ನೊಂದು ಸಿಗಬಹುದು, ಸದ್ಯಕ್ಕೆ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಐ ಆಮ್ ಜಸ್ಟ್ ವೆಯ್ಟಿಂಗ್. ಯಾವುದು ಕನ್ಫರ್ಮ್ ಮಾಡಿದೆ, ಯಾವುದು ಹಿಂಗೆ ಮಾಡ್ತೀನಿ ಅಂತ ಯೋಚನೆ ಮಾಡಿದೆ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಆಪ್ಷನ್ಸ್ ಇದೆ, ಟೆಲಿವಿಷನ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್. ಅದು ಹೋಗ್ತಾ ಅದು ಫಿಗರ್ ಔಟ್ ಮಾಡ್ಕೊತೀನಿ. ಏನೂ ಇಲ್ಲ ಅಂದರೆ ವಾಪಸ್ ರೇಡಿಯೋ ಹೋಗ್ತೀನಿ. ರೇಡಿಯೋ ಅನ್ನೋದು ಏನು ಕಮ್ಮಿ ಪ್ಲಾಟ್ಫಾರ್ಮ್ ಅಲ್ಲ, ನನ್ನ ಪ್ಯಾಷನ್ ಅದು, ನನ್ನ ಪ್ರೀತಿ. ಹೋಗ್ಬಿಟ್ಟು ಖುಷಿಯಾಗಿ ಮಾಡ್ತೀನಿ ನಾನು, ಅದೇನು ತೊಂದರೆ ಇಲ್ಲ ನನಗೆ. 22ನೇ ವಯಸ್ಸಲ್ಲೇ ಜಾಯ್ನ್ ಆಗಿರ್ತಾರೆ ಅಮಿತ್ ಅವರು ರೇಡಿಯೋಗೆ. ಸೊ ಎಷ್ಟು ವರ್ಷ ಆಯಿತು ಇಲ್ಲಿಗೆ? ಮ್ಯಾಮ್ ಆಲ್ಮೋಸ್ಟ್ 6 ವರ್ಷ ಅಲ್ಲಿದ್ದೆ. 28 ನನಗೆ, 28 ಇಯರ್ಸ್ ನನಗೆ ಸದ್ಯಕ್ಕೆ. ಸೊ ಸಾಕನ್ನಿಸ್ತಾ ಇಲ್ವಾ, ಅಥವಾ ಪ್ಯಾಷನ್ ಕಂಟಿನ್ಯೂ ಮಾಡಬೇಕು ಅಂದರೆ ಮೀನ್ಸ್ ಇವಾಗ ನೀವು ಹೇಳಿದ್ರಿ TV ಶೋಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಆಪರ್ಚುನಿಟೀಸ್ ಬರುತ್ತೆ ಅಂತ ಹೋಪ್ಸ್ ಇದೆ, ಮತ್ತು ಬಂದಿದೆ ಅಂತ ಕೂಡ. ಸೊ ಚೇಂಜ್ ಮಾಡುವಂಥ ಮನಸ್ಥಿತಿ ಇದೆಯಾ, ಅಥವಾ ಅದೇ ಬೆಟರ್ ಅನ್ಸುತ್ತೆ? ಅವಕಾಶಗಳು ಬಂದಾಗ 100% ನಾನು ಚೇಂಜ್ ಮಾಡ್ಕೊತೀನಿ. ಅದು ಸ್ವಲ್ಪ ದಡ್ಡತನ ಆಗುತ್ತೆ. ನನ್ನ ಪ್ಯಾಷನ್ ಇದೆ, ಅದಕ್ಕೆ ಇದೇ ಮಾಡ್ತೀನಿ ಅಂತ ಹೇಳೋದು ದಡ್ಡತನ ಆಗುತ್ತೆ. ಬೆಳಿಬೇಕು. ಪ್ಯಾಷನ್ ಅನ್ನೋದು ಓವರ್ ಆಲ್ ಎಂಟರ್ಟೈನ್ಮೆಂಟ್ ಅಲ್ವಾ, ಎಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ಜಾಗ ಸಿಕ್ಕಿದ್ರೂ ಹೋಗಬೇಕು. ಈಗ ರೇಡಿಯೋನಲ್ಲಿ ವಾಪಸ್ ಹೋಗಬೇಕು ಅಂತ ಬಂದಾಗ ಏನು ಮಾಡ್ತೀರಾ, ಕೆಲವೊಂದ್ಸಲ ಕಂಪನಿಗಳು ನಮಗೆ ಪ್ರಾಬ್ಲಮ್ ಆಗಬಹುದು. ನೀವೊಂದು ಕಂಪನಿಲಿ ಕೆಲಸ ಮಾಡ್ತೀರಾ, ನಾನೊಂದು ಕಂಪನಿಲಿ ಕೆಲಸ ಮಾಡ್ತೀನಿ. ಕಂಪನಿಗಳು, ಬಾಸ್ಗಳು, ಮ್ಯಾನೇಜರ್ಗಳು ಇವ್ರ ಜೊತೆ ಎಲ್ಲ ಡೀಲ್ ಮಾಡಬೇಕು, ಅದು ಕೆಲವೊಂದು ಸಲ ಇಶ್ಯೂ ಆಗ್ಬೋದು. ಬಟ್ ಅಲ್ಲಿ ಸ್ಟುಡಿಯೋನಲ್ಲಿ ಎಂಟರ್ ಆಗಿಬಿಟ್ಟು ಜನರ ಜೊತೆ ಮಾತಾಡುವಂತಹ ಆ ಒಂದು ವಿಷಯ ಇದೆಯಲ್ಲ, ಆ ಒಂದು ಸ್ಟೈಲು, ಆ ಒಂದು ಪ್ರತಿದಿನ ಹೋಗಿ ಕೂತ್ಕೊಂಡು ಮಾತಾಡುವಂಥ ಕೆಲಸ ಇದೆಯಲ್ಲ, ಅದು ಯಾವತ್ತೂ ಬೋರಿಂಗ್ ಅನ್ಸಲ್ಲ. ಅದು ಬೋರಿಂಗ್ ಅನ್ಸೋದೇ ಇಲ್ಲ. ಈಗ TV ನಲ್ಲಿ ಅಥವಾ ನ್ಯೂಸಲ್ಲಿ ಹೋಗ್ಬಿಟ್ಟು ಪ್ರತಿದಿನ ಇಂಟರ್ವ್ಯೂ ಮಾಡೋದು, ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡೋದು, ಅದೆಲ್ಲ ಇರುತ್ತೆ. ಇಲ್ಲಿ ಪ್ರತಿದಿನ ಏನು ಕಾಂಟ್ರವರ್ಸಿ ಏನಿಲ್ಲ ರೇಡಿಯೋನಲ್ಲೇ.
ಪ್ರತಿದಿನ ಎಂಟರ್ಟೈನ್ಮೆಂಟು. ನಾನು ರೋಡಲ್ಲಿ ಏನು ನೋಡಿದೆ ಇವತ್ತು, ತರಕಾರಿ ಅವ್ರು ಕಿತ್ತಾಡ್ತಾ ಇದ್ರು, ಅದ್ರ ಬಗ್ಗೆ ನೋಡಿದೆ ಇವತ್ತು, ಅದ್ರ ಬಗ್ಗೆ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಮಾಡೋಣ. ಅಲ್ಲಿಂದ ಶುರು ಮಾಡಿಬಿಟ್ಟು ತರಕಾರಿ ಬೆಲೆ ಏನು ಲೆವೆಲ್ಗೆ ಹೋಗಿದೆ, ಆ ತರಕಾರಿ ಬೆಲೆನ ಕಮ್ಮಿ ಇಳಿಸ್ಬೇಕು, ಯಾವ ತರಕಾರಿ ನಿಮ್ಮ ಪ್ರಕಾರ ಕಮ್ಮಿ ಇಳಿಬೇಕು ಅಂತ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಮಾಡಿ, ಜನ ಫೋನ್ ಮಾಡಿಬಿಟ್ಟು ಇಲ್ಲ ಟೊಮ್ಯಾಟೊ ಬೆಲೆ ನನಗೆ 5 ರೂಪಾಯಲ್ಲಿ ಸಿಗಬೇಕು ಅಂತ ಆ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ತಲೆಯಟೆ ಮಾಡಿಬಿಟ್ಟು ಯಾರೋ ಎಲ್ಲೋ ಕ್ಯಾಬ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಪಾಪ ಆರಾಮಾಗಿ, ಅವ್ರು ಕೇಳಿಸ್ಕೊಂಡು ಚೆನ್ನಾಗಿತ್ತು, ಇದು ಖುಷಿ ಕೊಡ್ತು ಅಂತ ಹೇಳ್ಬಿಟ್ಟು ಆ ಖುಷಿ ಎಲ್ಲ ಕೊಟ್ಟಾದ್ಮೇಲೆ ನಿಮಗೋಸ್ಕರ ಬ್ಯೂಟಿಫುಲ್ ಹಾಡ್ ಅಂತ ಹೇಳ್ಬಿಟ್ಟು ಆ ಹಾಡ್ ಡೆಡಿಕೇಟ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ. ಅಂಥ ಒಂದು ಅದ್ಭುತ ಪ್ರೊಫೆಷನ್ನ ಬಿಟ್ಕೊಡೋಕ್ಕೆ ಆಗಲ್ಲ. ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ರೇಡಿಯೋ ಕೇಳಿಸ್ಕೊಂಡೇ ಬೆಳೆದಿದ್ದು. ಸೊ ಆ ಸ್ಟುಡಿಯೋ, ಆ ಪ್ರೊಫೆಷನ್ ಮೇಲೆ ಅಷ್ಟೇ ಪ್ಯಾಷನ್ ಇದೆ. ಕಂಪನಿಗಳು ಸ್ವಲ್ಪ ಆಟ ಆಡಿಸ್ಬಹುದು, ಎಲ್ಲ ಕಡೆ ಇದ್ದಿದ್ದೇ ಇದು, ಎಲ್ಲ ಮೀಡಿಯಾ ಇಂಡಸ್ಟ್ರಿನಲ್ಲಿ ಎಲ್ಲ ಕಂಪನಿಗಳು ಆಟ ಆಡಿಸ್ತಾರೆ ಕೆಲವೊಂದ್ಸಲ, ಅದು ಇದು ಅಂತ ತಲೆ ತಿಂತಾರೆ. ಬಟ್ ನಾವು ಮಾಡೋ ಕೆಲಸನಂತೂ ನಾವು ಬಿಟ್ಕೊಡೋಕ್ಕಾಗಲ್ಲ. ನಾನು ಬೇಕಾದ್ರೆ ಇನ್ನೊಂದು 20 ವರ್ಷ ಪ್ರತಿದಿನ ಹೋಗ್ಬಿಟ್ಟು ರೇಡಿಯೋನಲ್ಲಿ ಮಾತಾಡ್ತೀನಿ, ನನಗೆ ಏನು ಬೇಜಾರೇ ಇಲ್ಲ, 100% ಮಾಡ್ತೀನಿ. ಬಟ್ ಸದ್ಯಕ್ಕೆ ಅವಕಾಶಗಳಿಗೆ, ಬೇರೆ ಅವಕಾಶಗಳಿಗೆ ಕಾಯ್ತಾ ಇದ್ದೀನಿ ಅಂತ ಅಷ್ಟೇ. ಎಷ್ಟೋ ಜನ ಕ್ಯಾಬ್ ಚಾಲಕರಿಗಾಗಿರ್ಬೋದು, ಆಟೋ ಡ್ರೈವರ್ಸ್ಗಾಗಿರ್ಬೋದು, ಪ್ರತಿಯೊಬ್ರು ಕೂಡ ಬೆಳಗ್ಗೆ ಏನು ಸಾಂಗ್ ಕೇಳೋದು ಕಮ್ಮಿ ಆಗಿದೆ, ಇವಾಗ ಎಲ್ಲರೂ ರೇಡಿಯೋ ಪಟ್ಟ, ಬಿಕಾಸ್ ನಾವು ಒಬ್ಬರೇ ಹೋಗ್ತಿದ್ವಿ ಅಂತ ಅನ್ಸಲ್ಲ, ಯಾರೋ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾರೇನೋ ಅಂತ ಅನ್ಸುತ್ತೆ. ಅಷ್ಟು ಒಂದು ಏಕಾಂತವನ್ನ ಮರೆಮಾಚುವಂಥ, ಫುಲ್ಫಿಲ್ ಮಾಡುವಂಥ ಒಂದು ವೃತ್ತಿ ನಿಮ್ದು. ಹೌದು, ಅದು ಏನಂದ್ರೆ ಬೆಸ್ಟ್ ಪಾರ್ಟ್ ಅಬೌಟ್ ರೇಡಿಯೋ ಏನು ಅಂದ್ರೆ ನೀವು ಏನ್ ಬೇಕಿರೋ ಮಾಡ್ಕೊಂಡು ಅದನ್ನ ಕೇಳಿಸ್ಕೋಬಹುದು ಸೈಡ್ ಬೈ ಸೈಡ್ ಅಂತ. ಈಗ ನಾರ್ಮಲ್ ಆಗಿ ವಿಜುವಲ್ ಆಗಿ ಏನಾದ್ರು ನೋಡ್ಬೇಕು ಅಂದ್ರೆ ಕೂತಿ ಜಾಗದಲ್ಲಿ ಸ್ವಲ್ಪ ಅಟೆನ್ಷನ್ ಕೊಡಬೇಕು, ಕುತ್ಕೊಂಡು ನೋಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಿ ಓಕೆ, ನಾನು ಅಡುಗೆ ಮಾಡ್ತಾ ರೇಡಿಯೋ ಕೇಳಿಸ್ಕೊಂತೀನಿ, ಗಾಡಿ ಓಡಿಸ್ತಾ ರೇಡಿಯೋ ಕೇಳಿಸ್ಕೊಂತೀನಿ, ಅಥವಾ ಏನೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲವೊಂದ್ಸಲ ರೇಡಿಯೋ ಪ್ಲೇ ಮಾಡ್ತಾರೆ, ಪೆಟ್ರೋಲ್ ಪಂಪಲ್ಲಿ ರೇಡಿಯೋ ಕೇಳಿಸ್ಕೊಂತಾರೆ. ಸೊ ಅಲ್ಲೊಂದು ಕಡೆ ಕೆಲಸ ಮಾಡ್ತಾ ನಾವು ರೇಡಿಯೋ ಕೇಳಿಸ್ಕೊಂತೀವಿ ಅಂತ ಆ ಥರದ್ದೊಂದಿದು. ಸೊ ಸೈಡ್ ಬೈ ಸೈಡ್ ಅದೊಂಥರ ನಿಮ್ಮ ಪಾರ್ಟ್ನರ್ ಥರ ಇರುತ್ತೆ ಎಲ್ಲ ಕಡೆ, ನಿಮ್ಮ ಫ್ರೆಂಡ್ ಥರ ಇರುತ್ತೆ ಎಲ್ಲ ಕಡೆ, ಮಾತಾಡಿಸುವಂತಹ ಒಂದು ಧ್ವನಿ ಇರುತ್ತೆ. ಸೊ ಅದು ಅವರಲ್ಲಿ ತುಂಬ ಭರವಸೆ ಕೊಡುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಹಾಡುಗಳು ಕೊಡುತ್ತೆ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ನ ಸಹಿಸ್ಕೋಬೇಕಷ್ಟೇ. ಅದು ಬಿಟ್ಟು ಐ ಥಿಂಕ್ ಬ್ಯೂಟಿಫುಲ್, ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ರೇಡಿಯೋ, ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಾನೊಬ್ಬ ಜೆನ್ಜಿ ಕ್ಯಾಟಗರಿನಲ್ಲಿ ಸೇರಿದವನಿಂದ ನನ್ನ ಫ್ರೆಂಡ್ಗಳು ಎಷ್ಟೋ ಜನ ಮ್ಯೂಸಿಕ್ ಆ್ಯಪ್ಸ್ ಇದೆಲ್ಲ ಕೇಳಿಸ್ಕೊಂತಾರೆ, ಬಟ್ ಇಲ್ಲ, ರೇಡಿಯೋ ಇರುತ್ತೆ. ನಂಗೆ ಗೊತ್ತು ಎಷ್ಟು ಜನ ಕೇಳಿಸ್ಕೊಂತಾರೆ, ಎಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ ಅಂತ ನಂಗೆ ಗೊತ್ತು, ಪ್ರತಿದಿನ ಇರುತ್ತದು. ಓಕೆ, ಇನ್ನು ಸಾಕಷ್ಟು ಜನರ ಕನ್ಸು ಕೂಡ ಆಗಿರುತ್ತೆ ಆರ್ಜೆಲ್ ವರ್ಕ್ ಮಾಡಬೇಕು ಅಂತ, ಎಷ್ಟೋ ಜನಕ್ಕೆ ಸಿಕ್ಕಿರೋದಿಲ್ಲ ಕೂಡ. ಹೌದು, 100% ನಿಜ. ಎಷ್ಟೋ ಜನ ಮೆಸೇಜ್ ಕೂಡ ಮಾಡ್ತಾರೆ ಸೇಯಿಂಗ್ ದಟ್ ನಾನು ಆರ್ಜೆ ಆಗಬೇಕು ಆಸೆ ಇದೆ ಅಂತ. ಬಟ್ ಆರ್ಜೆ ಆಗಬೇಕು ಅಂದರೆ ಮಾತೊಂದು ಸಾಕಾಗಲ್ಲ. ಅಂದರೆ ನಾನು ಸೂಪರಾಗಿ ಮಾತಾಡ್ತೀನಿ, ನಾನು ಸಕ್ಕದಾಗಿ ಮಾತಾಡ್ತೀನಿ, ತುಂಬ ಮಾತಾಡ್ತೀನಿ, ನನ್ನ ಆಫೀಸಲ್ಲಿ, ಕಾಲೇಜಲ್ಲಿ ಎಲ್ಲರೂ ರೇಡಿಯೋ ಅಂತ ಕರೀತಾರೆ, ನಾನು ಬಟ್ ಟ್ರೈ ಮಾಡ್ಬೋದಾ ಅಂತ. ಪ್ಲೀಸ್ ಟ್ರೈ ಮಾಡಬೇಡಿ. ನೀವು ಜೆನ್ಯೂನ್ ಆಗಿ ರೇಡಿಯೋನಲ್ಲಿ ಅಪ್ಲೈ ಮಾಡಬೇಕು ಅಂತ ಬಂದಾಗ ನಿಮ್ಮಲ್ಲಿರುವಂತಹ ಕಾಂಟೆಂಟು, ನೀವು ಮಾತಾಡುವಂಥದ್ದು ಯಾವ ಥರ ಅವರ ಗಮನವನ್ನು ಸೆಳೆಯಬಹುದು. ಅಂದರೆ ನೀವು ಕ್ಯಾನ್ ಯು ಮೇಕ್ ಸಮ್ಮನ್ ಫೀಲ್ ಎಮೋಷ್ನಲ್, ಯಾರನ್ನಾದರೂ ನಗಿಸ್ಬಹುದಾ, ಯಾರನ್ನಾದರೂ ಖುಷಿ ಪಡಿಸ್ಬೋದಾ, ಅಳಿಸ್ಬಹುದಾ, ಎಲ್ಲ ಥರದ ವಿಷಯಗಳು ನೀವು ಮಾಡೋಕ್ಕಾದ್ರೆ, ಎಂಗೇಜ್ ಮಾಡೋಕ್ಕಾದ್ರೆ, ಕಾಂಟೆಂಟ್ ಕೊಡೋಕ್ಕಾದ್ರೆ ಮಾಡಿ. ಇಲ್ಲ ಸುಮ್ಮನೆ ಮಾತಾಡ್ತೀನಿ ಅಂದರೆ ಎಲ್ಲರೂ ಮಾತಾಡ್ತಾರೆ. ಅಲ್ಲಿ ಆಚೆ ಹೋಗ್ಬಿಟ್ಟು ತರಕಾರಿ ಮಾರೋರ ಜೊತೆ ಮಾತಾಡಿದ್ರೆ ಅವ್ರು ಸೂಪರಾಗಿ ಮಾತಾಡ್ತಾರೆ. ಸೊ ಅದಕ್ಕೆ ಅಂತ ಅವ್ರನ್ನ ಕೂಡ್ಸೋಕ್ಕಾಗಲ್ವಲ್ಲ ಸ್ಟುಡಿಯೋನಲ್ಲಿ. ಸೊ ಎಲ್ಲೋ ಒಂದು ಕಡೆ ಮಾತೊಂದು ಸಾಕಾಗಲ್ಲ, ಯಾವ ಥರ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಐ ಥಿಂಕ್ ಬಿಗ್ ಬಾಸ್ ಮನೆಯೇ ಒಂದು ಸೂಪರ್ ಎಕ್ಸಾಂಪಲ್. ಎಷ್ಟೋ ಜನ ಮಾತಾಡ್ತಾರೆ, ಆ ಮಾತಲ್ಲಿ ಕಾಂಟೆಂಟೇ ಇರಲ್ಲ. ಕೆಲವೊಂದ್ಸಲ ಏನು ಗುರು ಕುಯ್ತಾ ಇದ್ದಾರೆ ಇವರು, ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ಅಂತ ಅದು ಕೆಲವೊಂದ್ಸಲ ಅನಿಸುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕ್ಯಾಟಗರಿ ಜನ ಇರ್ತಾರೆ. ಐ ಜೆನ್ಯೂನ್ಲಿ ಫೀಲ್ ಕಾಂಟೆಂಟ್ ಮಾಡೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ, ಬಿಕಾಸ್ ಈಗ ಸದ್ಯಕ್ಕೆ ಈ ಜಗತ್ತಲ್ಲಿ ಎಲ್ಲನೂ ಕಾಂಟೆಂಟ್. ನೀವು ಮಾಡ್ತಾ ಇರೋದು ಕಾಂಟೆಂಟು, ಆ ಕಾರ್ಯಕ್ರಮ ಕಾಂಟೆಂಟು, ನನ್ನ ರೇಡಿಯೋ ಶೋ ಕಾಂಟೆಂಟು, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಎಲ್ಲ ಕಡೆ ಇದ್ದಿದ್ದೆ. ಸೊ ನೀವು ಯಾವ ಥರ ನಿಮ್ಮ ಸ್ಟೈಲಲ್ಲಿ, ನಿಮ್ಮ ಕಾಂಟೆಂಟಲ್ಲಿ ಜನರನ್ನ ಸೆಳೆಯಬಹುದು, ಅದ್ರ ಬೇಸಿಸ್ ಮೇಲೆ ಅಪ್ಲೈ ಮಾಡಿ. ಸುಮ್ಮನೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅನ್ನೋ ಕಾರಣಕ್ಕೆ ಅಪ್ಲೈ ಮಾಡಬೇಡಿ, ವರ್ಕೌಟ್ ಆಗಲ್ಲ ಅದು. ಓಕೆ, ಇನ್ನು 1 ವಾರದ ಜರ್ನಿ, ಆ 1 ವಾರದಲ್ಲೇ ನೀವು ಇಷ್ಟೊಂದು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ ಅಂದರೆ, ವಾಪಸ್ ಹೋಗ್ಬೇಕು ನಾನು, ಇನ್ ಕೇಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಸಿಕ್ಕರೆ, ಅಥವಾ ಸಾಕಷ್ಟು ಈ ಥರ ಇರುತ್ತೆ, ನನಗೆ ಈ ಥರ ಎಫೆಕ್ಟ್ ಆಯಿತು, ಫಿಸಿಕಲಿ ಮೆಂಟಲಿ ಟ್ರಿಗರ್ ಮಾಡ್ತಾರೆ, ಬೇಡವೇ ಬೇಡ, ನಾನು ಹೊರಗೆ ಬಂದಿದ್ದೆ ಖುಷಿ ಆಯಿತು ಅಂತ ಅನ್ಕೋತೀರಾ? ಮ್ಯಾಮ್, ಜೆನ್ಯೂನ್ಲಿ ಹೇಳಬೇಕಂದ್ರೆ ಹೌದು, ಫಿಸಿಕಲಾಗಿ ಮೆಂಟಲಾಗಿ ಟ್ರಿಗರ್ ಮಾಡ್ತು. ಅದಕ್ಕೆ ಅಂತ ನಾನು ಗಿವ್ ಅಪ್ ಮಾಡಿಲ್ಲ. ಪ್ರತಿ ಸಲ ಎಲ್ಲೊಂದು ಕಡೆ ಮನಸ್ಸು ಸ್ವಲ್ಪ ಕುಗ್ಗೋದಾಗ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು, ಯು ಕ್ಯಾನ್ ಡೂ ಇಟ್ ಅಮಿತ್, ನಿಂಗೆ ಆಗುತ್ತೆ ಕಣೋ, ಬಾರೋ ಮಾತಾಡ್ತೀಯ ಬಾರೋ, ನನ್ನ ಜೊತೆ ನಾನೇ ಮಾತಾಡ್ಕೊಳ್ಳೋದು, ಮೋಟಿವೇಶನ್ ಕೊಡೋದು ನಂಗೆ ನಾನೇ. ಸೊ ಹಂಗೆ ಮಾತಾಡ್ಕೊಂಡು ಬಂದು ಬನ್ನಿ ಏನು ಮಾಡೋದು ಅಂತ ಎಲ್ಲರ ಜೊತೆ ಮಾತಾಡ್ಸೋದು, ತಲೆಹರಟೆ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ. ನಾನು ಗಿವ್ ಅಪ್ ಅಂತೂ ಮಾಡಿಲ್ಲ, ಕೊನೆವರೆಗೂ ನಾನು ಗಿವ್ ಅಪ್ ಅಂತೂ ಮಾಡಿಲ್ಲ. ಕೊನೆಗೂ ನಾನು ಹೊಡೋಕ್ಕಿಂತ ಮುಂಚೆ ಸುದೀಪ್ ಸರ್ ಎಲ್ಲರೂ ಕೇಳಿದ್ರು, ನೀವು ಇರ್ತೀರಾ ಅನ್ಸುತ್ತಾ ನಿಮಗೆ ಅಂತ. ಸರ್ ನಾನು ಇರ್ತೀನಿ ಅನ್ಸುತ್ತೆ ಸರ್ ನನಗೆ ಅಂತ ನಾನು ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ಆ ಗಿವ್ ಅಪ್ ಅನ್ನೋದು ಮಾಡಬಾರ್ದು ನನ್ನ ಮನಸ್ಸು. ನಾನಂತೂ ಮಾಡಿಲ್ಲಪ್ಪ, 1 ವಾರಕ್ಕೆ ನಾನು ಸತ್ರೂ ಗಿವ್ ಅಪ್ ಮಾಡಲ್ಲ. ನಾನು ಅಷ್ಟು ಸೀನೇ ಇಲ್ಲ, ನಾನು ಇರೋನಲ್ಲೇ. ಏನು ಮಾಡ್ತೀರಾ, ಕೆಲವೊಂದ್ಸಲ ಈ ರೀತಿ ಜೆನ್ಯೂನ್ ಆಗಿ ಮಾತಾಡಿದ್ರು ವರ್ಕೌಟ್ ಆಗಲ್ಲ. ಕೆಲವೊಂದ್ಸಲ ಕೆಲವೊಂದು ಮುಖವಾಡಗಳನ್ನು ಧರಿಸಲೇಬೇಕು. ಮೇ ಬಿ ನಾನು ಸರಿಯಾದ ಮುಖವಾಡಗಳನ್ನು ಧರಿಸಲಿಲ್ಲ ಅನಿಸುತ್ತೆ ನನಗೆ, ಅದೊಂದು ಬೇಜಾರು. ಸೂಪರ್. ಇನ್ನು ಕೊನೆಯ ಹಂತ ರ್ಯಾಪಿಡ್ ಫೈರ್. ನಾನೊಂದಷ್ಟು ಒಪಿನಿಯನ್ಸ್ನ ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಅವ್ರ ನೇಮನ್ನು ಮೆನ್ಷನ್ ಮಾಡಿ ಹೇಳಬೇಕು. ಓಕೆನಾ? ಫಸ್ಟ್ ಕ್ವೆಶನ್,
ಡ್ರಾಮಾ ಡವ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಮಾಡ್ತಾನೆ ಇರ್ತಾರೆ. ಡ್ರಾಮಾ ಬಗ್ಗೆ ಗೊತ್ತಿಲ್ಲ, ಡವ್ ಅಂತ ಬಂದಾಗ ಆ್ಯಕ್ಚುಲಿ ಡ್ರಾಮಾ ಡವ್ ಎರಡು ನಮ್ಮ ಸತೀಶ್ ಕ್ಯಾಡಬಮ್ಸ್. ಸತೀಶ್ ಸಿಕ್ಕಾಪಟ್ಟೆ ಡವ್ ಮಾಡ್ತಾರೆ, ನೋಡಲ್ವಾ ನೀವು? 100 ಕೋಟಿ ಡವ್ ಅದು. ಸೊ ಅದೆಲ್ಲ ಡವ್ ನೋಡಿ, ಬುಕ್ ಆಫ್ ಡವ್ಸ್ ಅಂತಿದ್ರೆ ಅದ್ರಲ್ಲಿ ಪ್ರತಿದಿನ ಒಂದೊಂದು ಪೇಜ್ ಐತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡಿ. ಅದೇ ಹೇಳಿದ್ರಲ್ಲ, ನಾಯಿ ಯಾವುದು ತೊಗೊಂಡ್ರು ಅದು 100 ಕೋಟಿ ನಾಯಿ. ಅದು ಜಗತ್ತಲ್ಲೇ 5,000 ನ್ಯೂಸ್ ಚಾನಲ್ಸ್ ಇದೆಯಂತೆ ಗ್ಲೋಬಲಿ. 5,000 ನ್ಯೂಸ್ ಚಾನಲ್ಸ್ ಅವರು ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ರೆ ಎಲ್ಲ ಕಡೆ ಹೋಗುತ್ತೆ. ಎಲ್ಲಿ ಸರ್ ಹೋಗುತ್ತೆ, ಯಾವ ಚಾನಲ್ ಹೋಗುತ್ತೆ ಹೇಳಿ ಅಂತ ಚಾನಲ್ ಹೆಸರು ಹೇಳಲ್ಲ. ಬಟ್ ಅಮೆರಿಕಾ, ರಷ್ಯಾ ಎಲ್ಲ ಕಡೆ ಹೋಗುತ್ತೆ ಅಂತ. ರಷ್ಯಾನಲ್ಲೇ ಆಗ್ಲೇ ಯುಕ್ರೇನು ಅದು ಇದು ಯುದ್ಧ ಅಂತೆಲ್ಲ ನಡೀತಾ ಇದೆ. ಇಲ್ಲೆಲ್ಲೋ ಬೆಂಗಳೂರು JP ನಗರಲ್ಲಿರೋ ಸತೀಶ್ ಕ್ಯಾಡಮ್ಸ್ ಬಗ್ಗೆ ಅವ್ರು ಕೂತ್ಕೊಂಡು ಮಾತಾಡ್ತಾರೆ ರಷ್ಯನ್ ನ್ಯೂಸ್. ಈ ತರ ಡವ್ ಹೊಡೆದಾಗ ನಮಗೆ ಡವ್ ಸತೀಶ್ ಅನ್ಸುತ್ತೆ. ಸೂಪರ್. ಇನ್ನ ಬಬ್ಲಿ ಕ್ಯೂಟ್ ಗರ್ಲ್, ಅಫ್ಕೋರ್ಸ್ ನೀವು ಆಲ್ರೆಡಿ ಹೇಳಿದ್ದೀರಾ. ಸ್ಪಂದನ. ಎಸ್. ಅಮ್ಮನ ಸ್ಥಾನನೇ ಯಾರಿಗೆ ಕೊಡ್ತೀರಾ? ಮಂಜು ಮ್ಯಾಮ್, ಎನಿ ಡೇ ಮಂಜು ಭಾಷಿಣಿ. ಓಕೆ. ಇನ್ನು ಪಟ್ಪಟ ಅಂತ ಪಟಾಕಿ ಥರ ಮಾತನಾಡುವಂತಹ ಹುಡುಗಿ, ಸದ್ಯಕ್ಕೆ ಹೊಸ ಹುಡುಗಿ, ಅವಳು ರಕ್ಷಿತಾ. ಅವಳು ಬಂದಿದ್ದೆ ಪಟ ಅಂತ ಮಾತಾಡಿದ್ಲು. ಫುಲ್ ಫೈರ್ ಇದೆ, ಜೋಶ್ ಇದೆ. ಬಟ್ ಆ ಪಟಾಕಿನ ಯಾವಾಗ ಟುಸ್ ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ ನನಗೆ. ಓಕೆ. ಇನ್ನು ಮುಖವಾಡ, ಡ್ಯುಯಲ್ ಕ್ಯಾರೆಕ್ಟರ್, ಅಶ್ವಿನಿ ಗೌಡ. ಓಕೆ. ತುಂಬ ಜೆನ್ಯೂನ್ ಅನ್ಸೋದು, ಮಲ್ಲಮ್ಮ. ಓಕೆ. ತುಂಬ ಆಟಿಟ್ಯೂಡ್, ಧನುಷ್. ತುಂಬ ಚಮಕ್ ಕೊಟ್ಕೊಂಡು ಚಾಕ್ಲೇಟ್ ಬಾಯ್ ಥರ ಫ್ಲರ್ಟ್ ಮಾಡ್ಕೊಂಡು ಓಡಾಡೋದು. ನನಗೆ ನಿಮಗೆ ಇಬ್ರಿಗೂ ಗೊತ್ತು, ಅಭಿ. ಓಕೆ. ಓವರ್ ಆ್ಯಕ್ಟಿಂಗು ಆ್ಯಕ್ಚುಲಿ ಅಶ್ವಿನಿ ಗೌಡ ಅವ್ರಿಗೆ ಸೇರುತ್ತೆ. ಓಕೆ. ಪಕ್ಕಾ ಗೇಮ್ ಪ್ಲೇಯರ್, ಕಾಕ್ರೋಚ್ ಸುದ್ದಿ. ಫಿನಾಲೆಗೆ 3 ನೇಮ್ಸ್ ಹೇಳಿದ್ದೀರಾ ಆಲ್ರೆಡಿ? ಹೇಳಿದ್ದೀನಿ. ಸುದಿ, ನಟ ಮತ್ತೆ ಅಶ್ವಿನಿ ಮ್ಯಾಮ್. ಫಸ್ಟ್ ಪ್ಲೇಸ್ ಸುದಿ ಅನ್ಸುತ್ತೆ. ಸೆಕೆಂಡು ಅಶ್ವಿನಿ ಮ್ಯಾಮ್. ಥರ್ಡ್ ನಟ. ಓಕೆ. ಬಿಕಾಸ್ ನಟ ಸಕ್ಕದಾಗಿ ಮಾತಾಡ್ತಾನೆ, ಬಟ್ ಮಾತೊಂದು ಸಾಕಾಗಲ್ಲ ಅಲ್ಲಿ. ನೆಕ್ಸ್ಟ್ ಎಲಿಮಿನೇಷನ್ ಜಾನ್ವಿ. ಓಕೆ. ಇಬ್ಬರಾದ್ರೆ ಜಂಟಿಗಳಲ್ಲಿ ಈ ವಾರ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಎಪಿಸೋಡ್ಸ್ ನೋಡ್ತಾ ಇಲ್ಲ, ಸ್ವಲ್ಪ ಭಯ ನನಗೆ. ಅದು ನೋಡಿದಾಗ ಏನು ಜ್ಞಾಪಕ ಬರುತ್ತೆ ಅಂತ. ನಾನು ನೋಡಿದಂತಹ ಜಂಟಿಗಳಲ್ಲಿ ನೆಕ್ಸ್ಟ್ ಯಾರಾದರೂ ಆಗಬೇಕು ಅಂದರೆ ಅದು ಮೋಸ್ಟ್ಲಿ ಇಟ್ ಮೈಟ್ ಬಿ ಅಭಿಷೇಕ್ ಮತ್ತು ಅಶ್ವಿನಿ. ಓಕೆ. ಇನ್ನು ಇವ್ರಿನ್ನ ಓಪನ್ ಅಪ್ ಆಗಿಲ್ಲ, ಆ ಕಾರಣಕ್ಕಾಗಿ ಎಲಿಮಿನೇಟ್ ಆಗ್ತಾರೆ ಅಂತ ಅಂದರೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಕಾಸ್ ಆಫ್ ನಾಟ್ ಓಪನಿಂಗ್ ಅಪ್. ಯಾರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಬೆರಿತಾ ಇಲ್ಲ, ಸಪರೇಟ್. ಜಾನ್ವಿ, ಧನುಷ್ ಸ್ವಲ್ಪ ರಿಸರ್ವ್ಡ್. ಓಕೆ. ಅಂಡ್ ಚಂದ್ರಪ್ರಭಾ ಅವರು ಒಳ್ಳೆ ವ್ಯಕ್ತಿ ಅಂತ ನಿಮಗೆ ಅನ್ಸಿದಾರಾ? ಯಾಕೆ ಇಷ್ಟಪಡ್ತೀರಾ ನೀವು ಅವ್ರನ್ನ? ಒಳ್ಳೆ ವ್ಯಕ್ತಿನೇ. ಆ ವ್ಯಕ್ತಿ ಫೇಕ್ ಎಲ್ಲ ಮಾಡಲ್ಲ. ಅದು ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲಿ ಯಾರು ನೋಡಿದ್ರು ಅಪಿ ಬಾಪಿ, ಇಲ್ಲಿ ಕುತ್ಕೋಪಿ, ನಿಂದೇನಾಯ್ತಪ್ಪಿ ಅಂತ. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಚೈಲ್ಡ್ಹುಡ್, ನನ್ನ ಬಾಲ್ಯದ ಬಗ್ಗೆ ಅದೇ ನನ್ನ ಜೊತೆ ಇದ್ದಿದ್ದು ಜಂಟಿನೂ ಕೇಳಿಲ್ಲ ಏನೇನಾಗಿದೆ, ಏನೇನು ಪ್ರಾಬ್ಲಮ್. ಚಂದ್ರಪ್ರಭಾ ಅವ್ರು ಕೂಡಿಸ್ಕೊಂಡು ಅಪ್ಪಿ ಏನಾಯ್ತಪ್ಪಿ, ಹೆಂಗಿತ್ತು, ಏನಾಯಿತು ಅಂತೆಲ್ಲ ಹೇಳಿ ಫುಲ್ಲು ಅರ್ಥ ಮಾಡಿಸಿ ನನ್ನ ಚೈಲ್ಡ್ಹುಡ್ ಟ್ರಾಮಾ ಎಲ್ಲ ಓಪನ್ ಅಪ್ ಆದೆ ಅವ್ರ ಜೊತೆ. ಸೊ ಅದು ಒಂದು ಕೇಳಿಸ್ಕೊಳ್ಳೋಕ್ಕೊಂದು, ಹೇಳೋಕ್ಕೊಂದು ಅವಕಾಶ ಇಲ್ಲ. ಕೇಳಿಸ್ಕೊಳ್ಳೋದು ರೇರ್, ಇಲ್ಲಿ ಸಿಕ್ಕಾಪಟ್ಟೆ ರೇರು. ಸೊ ಒಂದು ಅವಕಾಶ ಕೊಟ್ಟರು, ಅದೊಂದು ತುಂಬ ದೊಡ್ಡ ವಿಷಯ ನನಗೆ ಅಂತ. ಮಾತಾಡೋದ್ರಲ್ಲಿ ಮಾತಾಡೋದಕ್ಕೆ ಅವಕಾಶ ಕೇಳಬೇಕಾಗತ್ತೆ ಅಂಥ ಒಂದು ಪರಿಸ್ಥಿತಿ. ಅದರಲ್ಲಿ ಅವಕಾಶ ಸ್ಲೈಟಾಗಿ ಕೊಟ್ಟರು ಅಲ್ಲಿ ಇಲ್ಲಿ, ಅದು ಖುಷಿ ನನಗೆ. ನೀವು ಅವಾಗಿಂದ ಹೇಳ್ತಾನೆ ಇದ್ದೀರಾ ಅಮಿತ್, ಅಂದರೆ ಕೇಳಿಸ್ಕೊಳ್ಳೋರು ಇರಲಿಲ್ಲ, ಬರೀ ಮಾತನಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನೀವೊಂದು ಮೂವಿ ಡೈಲಾಗ್ ಹೊಡೆದು ಬರಬೇಕಾಗಿತ್ತು. ಮಿಲ್ಲಾ ನಾಗರಾಜ್ ಹೇಳ್ತಾರಲ್ವ, ದೇವರು ಕೇಳಿಸ್ಕೊಳ್ಳೋಕೆ ಅಂತಲೇ 2 ಕಿವಿ ಕೊಟ್ಟಿರೋದು, ಕಮ್ಮಿ ಮಾತಾಡಿ ಅಂತ 1 ಬಾಯಿ ಕೊಟ್ಟಿರೋದು. ಯಾರಿಗಾದ್ರೂ ಆ ಡೈಲಾಗ್ ಬರ್ತಾ ಹೇಳಿ ಬಂದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಆ್ಯಕ್ಚುಲಿ ನಿಜ, ತುಂಬ ಜನರಿಗೆ ಹೇಳಬೇಕಿತ್ತು ಆ ಡೈಲಾಗು. ಬಟ್ ಆಚೆ ಬಂದ್ಮೇಲೆ ಹೇಳಿ. ಬಂದ್ಮೇಲೆ ಹೇಳ್ತೀನಿ, ಅದೆಲ್ಲ ಹೇಳ್ತೀನಿ. ಅಂದರೆ ಇಲ್ಲಿ ನನ್ನಲ್ಲೇ ಇದೆಲ್ಲ ಚೇಂಜ್ ಮಾಡ್ಕೊಡಲ್ಲ. ಯಾರನ್ನು ನೋಡಿದ್ರು ಜೆನ್ಯೂನ್ ಆಗಿ ಇದೇ ಹೇಳ್ತೀನಿ. ನಂಗೆ ಈಗ ಸಡನ್ನಾಗಿ ಮನೆ ಒಳಗೆ ತೊಗೊಂಡೋಗಿ ಇದೇ ಇಂಟರ್ವ್ಯೂ ಮಾಡಿದ್ರು ಅದೇ ಹೇಳ್ತೀನಿ ಅವ್ರ ಮುಖಗಳನ್ನ ನೋಡಿಕೊಂಡು. ನಥಿಂಗ್ ಚೇಂಜಸ್. ಮೇ ಬಿ ಇಷ್ಟು ಜೆನ್ಯೂನ್ ಆಗೂ ಇರಬಾರ್ದು ಅನ್ಸುತ್ತೆ. ಓಕೆ. ಇಲ್ಲ, ನಿಮ್ಮ ಒಳ್ಳೆತನಕ್ಕೆ ಮೋಸ ಆಗೋದಿಲ್ಲ. ನಿಮಗೆ ಇದಕ್ಕಿಂತ ಇನ್ನೊಂದು ಯಾವುದೋ ದೊಡ್ಡದು ಕಾಯ್ತಾ ಇದೆ, ಅದಕ್ಕೋಸ್ಕರ ಇಷ್ಟು ಬೇಗ ಆಚೆ ಬಂದಿದ್ದೀರಾ ಅಂತ ಹೇಳ್ತಾ, ಒಳ್ಳೇದಾಗಲಿ. ನಿಮಗೆ 100 ಪ್ರಾಜೆಕ್ಟ್ಸ್ಗಳು ಹರಿಸಿ ನಿಮ್ಮ ಬಳಿ ಬರಲಿ, ಸೇರಲಿ, ನಮ್ಮನ್ನು ಇನ್ನಷ್ಟು ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೀವಿ ಅಮಿತ್. ಕೊನೆಯದಾಗಿ ನನ್ನೊಂದು ರಿಕ್ವೆಸ್ಟ್. ಅಶ್ವವೇಗ ನ್ಯೂಸಿಂದ ನಾವು ಬಂದಿದ್ದೀವಿ, ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು RJ ಸ್ಟೈಲಲ್ಲಿ ಹೇಳಬೇಕು, ನಿಮ್ಮ ಅನಿಸಿಕೆ, ಅಭಿಪ್ರಾಯನ. ಈಗಷ್ಟೇ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತಲ್ಲಿ ಸಿನಿಮಾದ ಹಾಡು ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನಾನು ನಿಮ್ಮ RJ ಅಮಿತ್. ಹೌದು, ಅಶ್ವವೇಗ ನ್ಯೂಸ್ ಅವರು ಬಂದಿದ್ರು ನನ್ನ ಜೊತೆ. ರೋಜಾ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಫಸ್ಟ್
ಹಾಡೇ ನನ್ನ ತಲೆಗೆ ಬಂದಿದ್ದು ರೋಜಾ ಹೂವಾ ಹೂವೇ ಅಂತ ಹಾಡು ಬಂತು. ಅಷ್ಟೇ ಅದ್ಭುತವಾಗಿ ಸುಂದರವಾಗಿ ಮಾತಾಡ್ಸಿದ್ರು. ಎಲ್ಲೋ ಒಂದು ಕಡೆ ಈಗ ಇಂಟರ್ವ್ಯೂ ಮಾತಾಡ್ತಾ ಇರೋರನ್ನೆಲ್ಲ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನ್ನ ಮಾತನ್ನು ಕೇಳಿಸ್ಕೊತಾ ಇದ್ದಾರೆ. ಕೇಳಿಸ್ಕೊಳ್ಳೋದು ದೊಡ್ಡ ವಿಷಯ, ಹೇಳೋದು ಎಲ್ಲರೂ ಮಾಡ್ತಾರೆ, ಕೇಳಿಸ್ಕೊಳ್ಳೋದು ತುಂಬ ದೊಡ್ಡ ವಿಷಯ, ಹೇಳೋದು ಚಿಕ್ಕ ವಿಷಯ. ಸೊ ಧನ್ಯವಾದಗಳು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ. ಅದ್ಭುತವಾದಂತಹ ಕಾರ್ಯಕ್ರಮ. ನಾನು ಇಂಟರ್ವ್ಯೂನ ಚೆರಿಷ್ ಮಾಡ್ತೀನಿ 100% ನಿಜ. ಬಟ್ ಈಗ ನನ್ನ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನು ಕಳ್ಕೊಂಡು ಕೆಲಸ ಎಲ್ಲ ಬಿಟ್ಟುಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲೂ ಎಲ್ಲ ಏನೂ ಆಗದೆ ಒಂದು ವಾರದಲ್ಲಿ ಆಚೆ ಬಂದುಬಿಡ್ತೀನಿ. ನೋವು ಅನ್ನೋದಿದೆ. ಬಟ್ ಎಲ್ಲೋ ಒಂದು ಕಡೆ ಎಷ್ಟೋ ಜನ ಬಂದು ಮೋಟಿವೇಟ್ ಮಾಡಿ ಮಾತಾಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಒಂದು ಪುಷ್ ಅನ್ನೋದು ಸಿಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೋಸ್ಕರ ಮುಸ್ಸಂಜೆ ಮಾತು ಸಿನಿಮಾದ ಹಾಡು ಸೋನು ನಿಗಮ್ ಅವರ ಧ್ವನಿ ಏನಾಗಲಿ ಮುಂದೆ ಸಾಗುನಿ ಹಾಡನ್ನ ಡೆಡಿಕೇಟ್ ಮಾಡ್ತಾ ನಾನು ಸದ್ಯಕ್ಕೆ ಸೈನಿಂಗ್ ಆಫ್. ನಾನು ನಿಮ್ಮ RJ ಅಮಿತ್ ಸಾಕತ್ ಹಾಟ್ ಮಗ. ಸೂಪರ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ನಗ್ತಾ ಇರಿ, ಬೇಜಾರೆಲ್ಲ ಪಕ್ಕಕ್ಕಿಡಿ, ಗೋ ವಿತ್ ದ ಫ್ಲೋ ಅನ್ನೋ ಹಾಗೆ ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಶೋ. ಮತ್ತೆ ಇನ್ನೊಂದು ಎಪಿಸೋಡ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ